Okay. So welcome you all. In previous session, we have discussed definite integrals. Previous video class ಅಲ್ಲಿ definite integrals ಗೆ ರಿಲೇಟ್ ಆಗಿರೋಂಥ ಕೆಲವು ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ಗಳನ್ನ ಕೆಲವು ಶಾರ್ಟ್ ಕಟ್ಸ್ ಅನ್ನ ಡಿಸ್ಕಸ್ ಮಾಡಿದೆ. ಈ ಸೆಷನ್ ಅಲ್ಲಿ ಅದರ ಕಂಟಿನ್ಯೂಯೇಷನ್ ಪ್ರೀವಿಯಸ್ ವಿಡಿಯೋಸ್ಗಳನ್ನ ನೋಡಿ ನೆಕ್ಸ್ಟ್ ಈ ವಿಡಿಯೋನ ನೋಡಿ, ಬಿಕಾಸ್ ಇಂಟಿಗ್ರೇಷನ್ ಬಗ್ಗೆ ನಾನೇನು ಡಿಸ್ಕಸ್ ಮಾಡೋದಕ್ಕೆ ಹೋಗಲ್ಲ. So area under the curve, that is application of definite integrals. Definite integrals na application ಬಗ್ಗೆ ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಒಂದ್ಸರಿ ಒಂದು ಗ್ಲಾನ್ಸ್ ತಗೊಳ್ಳೋಣ. So here we have the curve y is equal to f of x. Under that curve a function ಅನ್ನ ಇಂಟಿಗ್ರೇಟ್ ಮಾಡಿದೀವಿ ಅಂದ್ರೆ ಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ ಬಿಲೋ ದಟ್ ರೀಜನ್ ಏರಿಯಾ ಫಾರ್ಮ್ ಆಗುತ್ತೆ. ಬಿಲೋ ದಟ್ ರೀಜನ್ ಏರಿಯಾ ಫಾರ್ಮ್ ಆಗುತ್ತೆ. So here integral from a to b y into dx, this represents area under the curve. A curve inna from a to b ile nanu lines na draw ಮಾಡ್ಕೊಂಡಿದ್ದೀನಿ. So ಈ region ಅನ್ನ area na represent ಮಾಡುತ್ತೆ. Okay, so similarly second one, suppose curve shapes ಏನಾದರೂ ಈ ಫಾರ್ಮ್ ಅಲ್ಲಿ ಇದ್ರೆ, curve shapes ಈ ಫಾರ್ಮ್ ಅಲ್ಲಿ ಇದ್ರೆ again with respect to y integrate ಮಾಡ್ತೀವಿ ಫಂಕ್ಷನ್ ಅನ್ನ. ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಟ್ ಮಾಡಿದೀವಿ ಅಂದ್ರೆ ಈ ರೀಜನ್ ಏನಿದೆ ಈ ರೀಜನ್ ಏರಿಯಾ ಫಾರ್ಮ್ ಆಗುತ್ತೆ. ಓಕೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡಿದಾಗ ಈ ರೀಜನ್ ಅನ್ನ ಏರಿಯಾ ಫಾರ್ಮ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಟ್ ಮಾಡಿದಾಗ ಈ ರೀಜನ್ ಅನ್ನ ಏರಿಯಾ ಫಾರ್ಮ್ ಆಗುತ್ತೆ. ಓಕೆ, ಅಗೈನ್ ಥರ್ಡ್ ಪಾಸಿಬಿಲಿಟಿ, ಇಫ್ ಯು ಹ್ಯಾವ್ ಟೂ ಕರ್ವ್ಸ್ ಏನಾದರೂ ಇದ್ರೆ, ಓಕೆ, ಸೊ ಇದನ್ನ ಅಷ್ಟೇ ಫಸ್ಟ್ ಈ ಅಪ್ಪರ್ ಕರ್ವ್ ಏನಿದೆ ಈ ಕರ್ವ್ ಅನ್ನ ಎಫ್ ಆಫ್ ಎಕ್ಸ್ ಈ ಕರ್ವ್ ಅನ್ನ ಇಂಟಿಗ್ರೇಟ್ ಮಾಡಿ ಬಿಲೋ ದಟ್ ರೀಜನ್ ಕಂಪ್ಲೀಟ್ ರೀಜನ್ ಆ ಕರ್ವ್ ನ ಬಿಲೋ ಏನಿದೆ ಕಂಪ್ಲೀಟ್ ರೀಜನ್ ಅನ್ನ ಏರಿಯಾ ಫಾರ್ಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಜಿ ಆಫ್ ಎಕ್ಸ್ ಅನ್ನ ಇಂಟಿಗ್ರೇಟ್ ಮಾಡಿದ್ರೆ ಬಿಲೋ ದಟ್ ರೀಜನ್ ಸಿಗುತ್ತೆ. ಈ ಪರ್ಟಿಕ್ಯುಲರ್ ಗ್ರಾಫ್ ಅನ್ನ ನೀವು ರೆಫರೆನ್ಸ್ ಆಗಿ ಇಟ್ಕೊಂಡ್ರೆ ಫಸ್ಟ್ ಎಫ್ ಆಫ್ ಎಕ್ಸ್ ಏನಿದೆ ಎಫ್ ಆಫ್ ಎಕ್ಸ್ ನ ಇಂಟಿಗ್ರೇಟ್ ಮಾಡಿ ಕಂಪ್ಲೀಟ್ ರೀಜನ್ ಏನೇ ಬರುತ್ತೆ. ಜಿ ಆಫ್ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಬಿಲೋ ದಿಸ್ ರೀಜನ್ ಬರುತ್ತೆ. ಎಫ್ ಆಫ್ ಎಕ್ಸ್ ಅಲ್ಲಿ ಜಿ ಆಫ್ ಎಕ್ಸ್ ಇಂಟಿಗ್ರೇಟೆಡ್ ವ್ಯಾಲ್ಯೂಸ್ ಗಳನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ರಿಮೈನಿಂಗ್ ಏರಿಯಾ ಏನಿದೆ ರಿಮೈನಿಂಗ್ ಏರಿಯಾ ಬೌಂಡೆಡ್ ರೀಜನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಇಲ್ಲಿ ಆಕ್ಚುಲಿ ನಾನು ಬರ್ಕೊಂಡಿರೋ ಅಂತ ಈ ಪರ್ಟಿಕ್ಯುಲರ್ ಗ್ರಾಫ್ ಅಂತ ತಗೊಂಡ್ರೆ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಅಂತ ಬರೀಬೇಕು. ಬಟ್ ನಾನು ಇಲ್ಲಿ ಮಾಡ್ಯುಲಸ್ ಯೂಸ್ ಮಾಡೋದ್ರಿಂದ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್, ಸೊ ಯಾವ್ದನ್ನು ಬೇಕಾದ್ರೂ ಬರೀಬಹುದು. ರೈಟ್, ಸೊ ಹಾಗಾಗಿ ಬೌಂಡೆಡ್ ರೀಜನ್ ಅನ್ನ ಏರಿಯಾ ಫಾರ್ಮ್ ಮಾಡಬೇಕಾದ್ರೆ ಸೊ ಫಾರ್ಮುಲಾ ಈ ಫಾರ್ಮ್ ಅಲ್ಲಿ ಬರೀತಾ ಹೋಗ್ತೀವಿ. ಓಕೆ, ಸೊ ನಮ್ಮ ರೆಡ್ಯೂಸ್ಡ್ ಸಿಲೆಬಸ್ ಅಲ್ಲಿ ಆಕ್ಚುಲಿ ನೀವು ಇದನ್ನ ಸ್ಟಡಿ ಮಾಡಿಲ್ಲ ಬೌಂಡೆಡ್ ರೀಜನ್ಸ್ ಅನ್ನ ಏರಿಯಾ. ಸೊ ಫಸ್ಟ್ ಟೂ ಏನಿದೆ ಫಸ್ಟ್ ಟೂ ಮಾತ್ರ, ಮತ್ತೆ ಇಲ್ಲಿ ಫೋರ್ತ್ ಒನ್ ಮಾತ್ರ ನಾವು ಡಿಸ್ಕಸ್ ಮಾಡಿದೀವಿ. ಓಕೆ, ರೆಡ್ಯೂಸ್ಡ್ ಸಿಲೆಬಸ್ ಅಲ್ಲಿ ಸೊ ಈ ತರದ ಕರ್ವ್ಸ್ ನಾವು ಡಿಸ್ಕಸ್ ಮಾಡಿಲ್ಲ. ಸೊ ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಾನು ಏನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ಓಕೆ, ಸೊ ಕೆಲವು ಸಿಂಪಲ್ ಆಗಿರೋಂಥ ಕೆಲವು ಎಕ್ಸಾಂಪಲ್ಸ್ ಅನ್ನ ಕೊಡ್ತೀನಿ. ರೈಟ್, ಸೊ ನೆಕ್ಸ್ಟ್ ಫೋರ್ತ್ ಒನ್, ಸೊ ಹಿಯರ್ ಆಲ್ಸೋ ವಿ ಹ್ಯಾವ್ ಕರ್ವ್. ಇಲ್ಲಿ ಎಕ್ಸ್ ಆಕ್ಸಿಸ್ ಅನ್ನ ಒಂದು ಕರ್ವ್ ಇಂಟರ್ಸೆಕ್ಟ್ ಮಾಡಿದೆ. ಈಗ ನೀವು ಡೈರೆಕ್ಟ್ ಆಗಿ ಈ ಫಂಕ್ಷನ್ ಅನ್ನ ಇಂಟಿಗ್ರೇಟ್ ಮಾಡಿದ್ರೆ ಫ್ರಮ್ ಎ ಟು ಬಿ ಯು ವಾಂಟ್ ಗೆಟ್ ದಿ ಟೋಟಲ್ ಏರಿಯಾ ಫಾರ್ಮ್ ಆಗಲ್ಲ ನಿಮಗೆ. ಓಕೆ, ಸೊ ರ್ಯಾಂಡಮ್ ಆಗಿ ಯಾವುದೋ ಒಂದು ಆನ್ಸರ್ ಬರುತ್ತೆ. ಬಟ್ ಇಲ್ಲಿ ಟೋಟಲ್ ಏರಿಯಾ ಫೈಂಡ್ ಔಟ್ ಮಾಡಬೇಕಾದ್ರೆ ನೀವು ಫಂಕ್ಷನ್ ಅನ್ನ ಇಂಟಿಗ್ರೇಟ್ ಮಾಡಿದ್ರೆ ಬಿಲೋ ಎಕ್ಸ್ ಆಕ್ಸಿಸ್ ಏನಾದರೂ ಇದ್ರೆ ಆ ಫಂಕ್ಷನ್ ಅನ್ನ ಇಂಟಿಗ್ರೇಟ್ ಮಾಡಿದ್ರೆ ಯು ವಿಲ್ ಗೆಟ್ ನೆಗೆಟಿವ್ ಕ್ವಾಂಟಿಟಿ ಬರುತ್ತೆ ಬಿಲೋ ಎಕ್ಸ್ ಆಕ್ಸಿಸ್ ತಗೊಂಡಾಗ. ಎಬೋ ಎಕ್ಸ್ ಆಕ್ಸಿಸ್ ತಗೊಂಡಾಗ ಪಾಸಿಟಿವ್ ಕ್ವಾಂಟಿಟಿ ಬರುತ್ತೆ. ಈಗ ನೀವು ಇಲ್ಲಿ ಇಂಡಿವಿಜುವಲ್ ಆಗಿ ಈ ರೀಜನ್ಸ್ ನ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಟ್ರಾನ್ಸಿಟಿವ್ ಪ್ರಾಪರ್ಟಿ ಯೂಸ್ ಮಾಡಿ ಎ ಟು ಬಿ ಇರೋದನ್ನ ಸ್ಪ್ಲಿಟ್ ಇಂಟು ಟ್ರೂ ಇಂಟರ್ವಲ್ಸ್ ಎ ಟು ಸಿ ಸಿ ಟು ಬಿ. ಫ್ರಮ್ ಎ ಟು ಸಿ ತಗೊಂಡಾಗ ಈ ಫಂಕ್ಷನ್ ಅನ್ನ ಇಂಟಿಗ್ರೇಟ್ ಮಾಡಿ ಬಿಲೋ ದಟ್ ರೀಜನ್ ಏರಿಯಾ ಫಾರ್ಮ್ ಆಗುತ್ತೆ. ನೆಗೆಟಿವ್ ಫಾರ್ಮ್ ಅಲ್ಲಿ ಬರುತ್ತೆ, ಏರಿಯಾ ಪಾಸಿಟಿವ್ ಆಗಿರೋದ್ರಿಂದ ಸೊ ನೀವು ಪಾಸಿಟಿವ್ ಕ್ವಾಂಟಿಟಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಡಿ. ಸೊ ನೆಕ್ಸ್ಟ್ ಸಿ ಟು ಬಿ ಫಂಕ್ಷನ್ ಅನ್ನ ಇಂಟಿಗ್ರೇಟ್ ಮಾಡಿದ್ರೆ ಯು ವಿಲ್ ಗೆಟ್ ಅಬೋ ಎಕ್ಸ್ ಆಕ್ಸಿಸ್ ಇಲ್ಲಿ ಏನ್ ರೀಜನ್ ಇದೆ ಈ ರೀಜನ್ ಅನ್ನ ಏರಿಯಾ ಫಾರ್ಮ್ ಆಗುತ್ತೆ. ಆಗ ಎರಡೂ ಏರಿಯಾನ ಸಮ್ ಮಾಡಿದ್ರೆ ಇದನ್ನ ಪಾಸಿಟಿವ್ ಕ್ವಾಂಟಿಟಿ ಆಗಿ ನೀವು ಚೇಂಜ್ ಮಾಡಿಕೊಂಡು ಸಮ್ ಮಾಡಬೇಕು. ಇಲ್ಲಿ ನೆಗೆಟಿವ್ ಕ್ವಾಂಟಿಟಿ ಇರುತ್ತೆ, ಇಲ್ಲಿ ಪಾಸಿಟಿವ್ ಕ್ವಾಂಟಿಟಿ ಇರುತ್ತೆ. ಪಾಸಿಟಿವ್ ಕ್ವಾಂಟಿಟಿನಲ್ಲಿ ನೆಗೆಟಿವ್ ಕ್ವಾಂಟಿಟಿ ಸಬ್ಟ್ರಾಕ್ಟ್ ಮಾಡಕ್ ಹೋಗ್ಬೇಡಿ. ಓಕೆ,
ಏರಿಯಾ ಇಸ್ ಆಲ್ವೇಸ್ ಎ ಪಾಸಿಟಿವ್ ಕ್ವಾಂಟಿಟಿ, ಒಂದು ಪಾಸಿಟಿವ್ ಕ್ವಾಂಟಿಟಿನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಾಗಾಗಿ ಈ ಎರಡೂ ಏರಿಯಾಸ್ನ ಸಮ್ ಮಾಡಬೇಕು, ಮಾಡ್ಯುಲಸ್ ಹಾಕೊಂಡಿದ್ವಿ. ಸೊ ಯಾವುದೇ ಒಂದು ಫಂಕ್ಷನ್ ನೆಗೆಟಿವ್ ಕ್ವಾಂಟಿಟಿ ಬಂದಿದೆ ಅಂದ್ರೆ ಏರಿಯಾ ಫೈಂಡ್ ಔಟ್ ಮಾಡಬೇಕಾದ್ರೆ ಅದನ್ನ ಪಾಸಿಟಿವ್ ಕನ್ವರ್ಟ್ ಮಾಡ್ಕೊಬೇಕು. ಸೊ ಎರಡೂ ಏರಿಯಾಸ್ನ ಸಮ್ ಮಾಡಿದ್ರೆ ಟೋಟಲ್ ಏರಿಯಾ ಫಾರ್ಮ್ ಆಗುತ್ತೆ, ರೈಟ್. ಸೊ ಈ ತರದ ಪ್ರಾಬ್ಲಮ್ಸ್ಗಳು ನಮಗೆ ರಿಲೇಟ್ ಆಗ್ತಾ ಹೋಗುತ್ತೆ. ಸೊ ಬೇಸಿಕ್ ಆಗಿ ಈ 4 ರಿಲೇಷನ್ಸ್ಗಳನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಫಸ್ಟ್ ಸಿಂಪಲ್ ಆಗಿದೆ, ಆಕ್ಚುಲಿ ಎಕ್ಸಾಮ್ ಅಲ್ಲಿ ಈ ರಿಲೇಟ್ ಆಗಿ ಕ್ವಶನ್ಸ್ ತುಂಬಾ ಸರಿ ರಿಪೀಟ್ ಆಗಿದೆ. ಹಾಗಾಗಿ ಕೆಲವು ಪ್ರಾಬ್ಲಮ್ಸ್ ಅನ್ನ ಇದಕ್ಕೆ ರಿಲೇಟ್ ಆಗಿರೋ ಫಸ್ಟ್ ಮಾಡ್ತೀನಿ. ಸೊ ಇದಕ್ಕೆ ರಿಲೇಟ್ ಆಗಿರೋದು ಲಾಸ್ಟ್ ಒನ್, ಥರ್ಡ್ ಒನ್ ರಿಲೇಟ್ ಆಗಿರೋದು ಕೊನೆಯಲ್ಲಿ ಕೆಲವು ಸಮ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ನಾನು ಡೈರೆಕ್ಟ್ ಆಗಿರೋ ಸಮ್ಸ್ ಅನ್ನ ಯಾವುದನ್ನು ತುಂಬಾ ಹೇಳೋದಕ್ಕೆ ಹೋಗಲ್ಲ. ಬಿಕಾಸ್ ಡೈರೆಕ್ಟ್ ಆಗಿ ನೀವು ಸಾಲ್ವಿಂಗ್ ಏನ್ ಮಾಡಬೇಕು ಆ ಪ್ರಾಬ್ಲಮ್ಸ್ ಅನ್ನ ನೀವೇ ಸಾಲ್ವ್ ಮಾಡ್ಕೊಳ್ಳಿ, ಯಾವ್ದಾದ್ರು ರೆಫರೆನ್ಸ್ ಬುಕ್ ಅನ್ನ ಇಟ್ಕೊಂಡು. ಸೊ ನಾನು ಇಲ್ಲಿ ಏನು ಶಾರ್ಟ್ ಕಟ್ಸ್ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ, ಆ ಶಾರ್ಟ್ ಕಟ್ಸ್ ಅನ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಕ್ ಹೋದ್ರೆ ತುಂಬಾ ಲೆಂತಿ ಆಗುತ್ತೆ. ಆಕ್ಚುಲಿ ಏರಿಯಾ ಫೈಂಡ್ ಔಟ್ ಮಾಡೋದು ಅಂತ ಈಸಿ ಏನಲ್ಲ, ತುಂಬಾ ಲೆಂತಿ ಆಗುತ್ತೆ. ಕೆಲವು ಪರ್ಟಿಕ್ಯುಲರ್ ಶಾರ್ಟ್ ಕಟ್ಸ್ ಇದೆ, ಆ ಶಾರ್ಟ್ ಕಟ್ಸ್ ಅನ್ನ ಹೇಳ್ತಾ ಹೋಗ್ತೀನಿ, ಅದನ್ನ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ಅವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ರೈಟ್. ಸೊ ಈಗ ನೋಡೋಣ ಫಸ್ಟ್ ಪ್ರಾಬ್ಲಮ್. ಸೊ ಟೈಪ್ 4 ಇದೆಯಲ್ಲ, ಟೈಪ್ 4 ರಿಲೇಟ್ ಆಗಿರೋಂಥ ಪ್ರಾಬ್ಲಮ್ ಫಸ್ಟ್ ಬರ್ಕೊಡ್ತೀನಿ. The area bounded by the line y is equal to x, comma x axis and ordinates x is equal to -1 and x is equal to 2 is (3 by 2 square units) (5 by 2 square units) (2 square units) (3 square units). We have 4 answer options. Okay, so 3 by 2 square units, 5 by 2 square units, 2 square units and 3 square units. So answer option ಏನೇ ಇರಲಿ. So just first problems ನೋಡಿ ಈ ಫಾರ್ಮ್ ಅಲ್ಲಿ ಇದೆ. The area bounded by the line y is equal to x, comma x axis and the ordinates. ಸೊ ಫಸ್ಟ್ ನಿಮ್ಗೆ ಇಲ್ಲಿ ಗ್ರಾಫ್ ಅನ್ನ ಟ್ರೇಸ್ ಮಾಡೋದನ್ನ ಪರ್ಫೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ಗ್ರಾಫ್ ಟ್ರೇಸಿಂಗ್ ಇದೆಯಲ್ಲ, ಗ್ರಾಫ್ ಟ್ರೇಸಿಂಗ್ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನಾವು ಯಾವ ರೀಜನ್ ಅನ್ನ ಏರಿಯಾ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಅಂತ ಕ್ಲಾರಿಟಿ ಇರ್ಬೇಕು ನಮ್ಗೆ. ಸೊ ಯಾವ ಏರಿಯಾ ಫೈಂಡ್ ಔಟ್ ಮಾಡ್ತೀವಿ ಅಂತ, ರೀಜನ್ ಅನ್ನ ಏರಿಯಾ ಫೈಂಡ್ ಔಟ್ ಮಾಡ್ತೀವಿ ಅಂತ ಕ್ಲಾರಿಟಿ ಇದ್ರೆ ಸೊ ನಮ್ಗೆ ಸಾಲ್ವಿಂಗ್ ಸ್ವಲ್ಪ ಈಸಿ ಆಗುತ್ತೆ. ಓಕೆ, ಸೊ ಕ್ವಶನ್ ಇದು ಈ ಫಾರ್ಮ್ ಅಲ್ಲಿ ಇದೆ. ಏರಿಯಾ ಬೌಂಡೆಡ್ ಬೈ ದಿ ಲೈನ್ y is equal to x. y is equal to x ಅಂದ್ರೆ ದಿ ಲೈನ್ ಪಾಸಿಂಗ್ ಥ್ರೂ ದಿ ಆರಿಜಿನ್. ಸೊ ಈ ಫಾರ್ಮ್ ಅಲ್ಲಿ. ಓಕೆ, ಸೊ ದಿಸ್ x axis, y axis passing through the origin. And the limiting value x is equal to -1. x is equal to -1 and x is equal to 2. 2 means, all right, 1 and 2. Now we have to find this area. Okay, so next you should not write like this. E form ಅಲ್ಲಿ ಬರಿಬಾರದು. Integral from -1 to +1 y into dx, that is x into dx. You should not write like this because ನಮ್ಮ region area find out ಮಾಡೋಂತ region above x axis ಇದೆ, below x axis ಇದೆ. ಹಾಗಾದ್ರೆ ಸೊ ಇದನ್ನ ನಾವು 2 ಇಂಟರ್ವಲ್ ಆಗಿ ಸ್ಪ್ಲಿಟ್ ಮಾಡ್ಕೊಬೇಕು.
ಸೊ 2 ಇಂಟರ್ವಲ್ಸ್ ಆಗಿ ಸ್ಪ್ಲಿಟ್ ಮಾಡ್ತೀವಿ ಅಂದ್ರೆ ಸೊ ರಿಕ್ವೈರ್ಡ್ ಏರಿಯಾ ನೋಡಿ ಈ ಫಾರ್ಮ್ ಅಲ್ಲಿ ಬರುತ್ತೆ. A1 ಇಸ್ ಈಕ್ವಲ್ ಟು ಫಸ್ಟ್ ಈ ಏರಿಯಾನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಫಸ್ಟ್ ಈ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಇಂಟಿಗ್ರಲ್ ಫ್ರಮ್ -1 to 0 ಫಂಕ್ಷನ್ ಇನ್ ಆಸ್ ಯೂಶುವಲ್ x into dx is equal to integration x square by 2, lower limit is -1 and upper limit is 0. Okay, so upper limit is 0 minus lower limit substitute ಮಾಡಿದ್ರೆ -1 whole square, so 1 ಆಗುತ್ತೆ, 1/2 you will get 1/2. so you will get a negative quantity ಫಾರ್ಮ್ ಆಗುತ್ತೆ. ಏರಿಯಾನ ನಾವು ಪಾಸಿಟಿವ್ ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದ್ರಿಂದ 1/2 ಅಂತ ಬರ್ಕೊಡ್ತೀನಿ, ರೈಟ್. ಸೊ ನೆಕ್ಸ್ಟ್ A2 ಮೀನ್ಸ್ ಈ ರೀಜನ್ ಅನ್ನ ಏರಿಯಾ ಫೈಂಡ್ ಔಟ್ ಮಾಡ್ತೀನಿ. ಸೆಕೆಂಡ್ ರೀಜನ್ ಏರಿಯಾ ಫೈಂಡ್ ಔಟ್ ಮಾಡಬೇಕಾದ್ರೆ ಇಂಟಿಗ್ರಲ್ ಫ್ರಮ್ 0 to 2 x into dx again which is equal to integration in an as usual x integration is x square by 2, so lower limit is 0 and upper limit is 2 again which is equal to first upper limit substitute ಮಾಡಿದ್ರೆ 2 square means 4 ಆಗುತ್ತೆ, 4/2. lower limit substitute ಮಾಡಿದಾಗ 0 ಬರುತ್ತೆ, you will get 2. okay, so next A1 A2 ಎರಡು ಏರಿಯಾನ ಸಮ್ ಮಾಡಿದ್ರೆ ನಮಗೆ ಟೋಟಲ್ ಏರಿಯಾ ಫಾರ್ಮ್ ಆಗುತ್ತೆ. ಸೊ ಎರಡು ಏರಿಯಾನ ಸಮ್ ಮಾಡಿ, ಸೊ ಎರಡು ಏರಿಯಾ ಸಮ್ ಮಾಡಿದ್ರೆ ಟೋಟಲ್ ಏರಿಯಾ 2 + 1/2 which is equal to 5/2. okay, so 5/2 is the total area. okay, so first area ಬಂದು 1/2 ಇದೆ, ಸೆಕೆಂಡ್ ಏರಿಯಾ ಬಂದು 2 ಇದೆ. ಸೊ ಎರಡನ್ನು ಸಮ್ ಮಾಡಿ you will get 5/2 ಬರುತ್ತೆ. ಸೊ ದಿಸ್ ಇಸ್ ಇಂಟಿಗ್ರೇಷನ್ ಮೆಥಡ್. ಓಕೆ, ಸೊ ನಮಗೆ ಸ್ಟ್ರೈಟ್ ಲೈನ್ಸ್ ಕೂಡ ಫಾರ್ಮ್ ಆದ್ರೆ ಸೊ ಹಿಯರ್ ವಿ ಹ್ಯಾವ್ ರೈಟ್ ಆಂಗಲ್ಡ್ ಟ್ರಯಾಂಗಲ್ಸ್. ಯೂಶುವಲ್ ಆಗಿ ಈ ತರ ಸಮ್ಸ್ ಏನಾದ್ರು ಬಂದ್ರೆ ನೀವು ಇಂಟಿಗ್ರೇಷನ್ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಕ್ ಹೋಗ್ಬೇಡಿ. ಸೊ ಡೈರೆಕ್ಟ್ ಆಗಿ ಏರಿಯಾನ ಫೈಂಡ್ ಔಟ್ ಮಾಡ್ತಾ ಹೋಗಿ. ಓಕೆ ಓಕೆ, ಇದನ್ನ ಆಸ್ ಯೂಶುವಲ್ ಮೆಥಡ್. ಸೊ ಇದನ್ನ ಹಾಗೆ ಬರ್ಕೊಂಡಿರಿ. ಸೊ ನೆಕ್ಸ್ಟ್ ನೋಡಿ ಟೋಟಲ್ ಏರಿಯಾ 5/2 ಇದೆಯಲ್ಲ, ಆನ್ಸರ್ ಆಪ್ಷನ್ ಬಂದು ನಮಗೆ ಟೋಟಲ್ ಏರಿಯಾ 5/2 ಇದೆ. ಆನ್ಸರ್ ಆಪ್ಷನ್ ಇಸ್ ಬಿ, ಏರಿಯಾ. ಸೊ ಹಿಯರ್ ವಿ ಹ್ಯಾವ್ ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಇದರ ಏರಿಯಾ ಫೈಂಡ್ ಔಟ್ ಮಾಡಿ ಅಂದ್ರೆ ಐ ವಿಲ್ ರೈಟ್ ಹಾಫ್ ಇಂಟು ಬೇಸ್ ಮೀನ್ಸ್ ಬೇಸ್ ಲೆಂತ್. ಐ ವಿಲ್ ರೈಟ್ +1, ಪಾಸಿಟಿವ್ ಕ್ವಾಂಟಿಟಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ, +1 ಅಂಡ್ ಹೈಟ್ +1. ಫಸ್ಟ್ ಈ ಟ್ರಯಾಂಗಲ್ ನ ಏರಿಯಾ ಬಂದು ಹಾಫ್ ಇಂಟು ಬೇಸ್ ಇಂಟು ಹೈಟ್. ನೆಕ್ಸ್ಟ್ ಈ ಟ್ರಯಾಂಗಲ್ ತಗೊಂಡ್ರೆ ಹಾಫ್ ಇಂಟು ಬೇಸ್, ಸೊ ದಿಸ್ ಇಸ್ 2, ಬೇಸ್ 2 ಇದೆ. ಹೈಟ್ ಇಲ್ಲಿ y is equal to x ಅಂದ್ರೆ ದಿಸ್ ಪಾಯಿಂಟ್ ಕೋಆರ್ಡಿನೇಟ್ಸ್ 2, ಇದು 2 ನೇ ಇರುತ್ತೆ. ಬೇಸ್ ಇಂಟು ಹೈಟ್ 2, ರೈಟ್. ಸೊ ಇದು -1 ಆಗಿದೆ ಅಂದ್ರೆ ಈ ಲೆಂತ್ನು ಆಕ್ಚುಲಿ ನಮಗೆ -1 ಬಂದಿರುತ್ತೆ, -1 ಹಾಗಾಗಿ ಬೇಸ್ 1 ಆದ್ರೆ ಹೈಟುನು 1 ಆಗಿರುತ್ತೆ. ಸೊ ಏನ್ ಆಲ್ಸೋ ಬೇಸ್ 2 ಆಗಿದ್ರೆ ಹೈಟುನು 2 ಬರುತ್ತೆ, ಸೆಕೆಂಡ್ ಏರಿಯಾ. ಸೊ ನಾವು ಟೋಟಲ್ ಏರಿಯಾ, ಸೊ ದಿಸ್ ಇಸ್ 1/2 ಪ್ಲಸ್ ಇಲ್ಲಿ 2 ಕ್ಯಾನ್ಸಲ್ ಆದ್ರೆ 2 ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು 5/2, ರೈಟ್. ಸೊ ವಿತೌಟ್ ಯೂಸಿಂಗ್ ಇಂಟಿಗ್ರೇಷನ್ ಅನ್ನ ಯೂಸ್ ಮಾಡ್ದಂಗೆ ನಾವು ಡೈರೆಕ್ಟ್ ಆಗಿ ಏರಿಯಾಗಳನ್ನ ಬರೀಬಹುದು. ಸೊ ಇದನ್ನ ಜನರಲೈಸೇಷನ್ ಅಲ್ಲ, ಪರ್ಟಿಕ್ಯುಲರ್ ಆಗಿ ಲೀನಿಯರ್ ಈಕ್ವೇಶನ್ಸೇ ಬಂದಾಗ ಯೂಶುವಲ್ ಆಗಿ ಸ್ಟ್ರೈಟ್ ಲೈನ್ ಎಕ್ಸ್ಪ್ರೆಸ್ ಮಾಡ್ತೀವಿ. ಸ್ಟ್ರೈಟ್ ಲೈನ್ ಫಾರ್ಮ್ ಆಗಿದೆ ಅಂದ್ರೆ ವಿ ಹ್ಯಾವ್ ರೈಟ್ ಆಂಗಲ್ ಟ್ರಯಾಂಗಲ್ಸ್ಗೆ ಚೇಂಜ್ ಆಗಿರುತ್ತೆ. ಸೊ ನಾವು ಏರಿಯಾಗಳನ್ನ ವಿತೌಟ್ ಯೂಸಿಂಗ್ ಇಂಟಿಗ್ರೇಷನ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಸಪೋಸ್ ಕರ್ವ್ ಶೇಪ್ಸ್ ನಲ್ಲಿ ಏನಾದರೂ ಇದ್ರೆ ಈ ಫಾರ್ಮ್ ಅಲ್ಲಿ ಇರಲ್ಲ, ಸೊ ಇಂಟಿಗ್ರೇಷನ್ ಅನ್ನು ಯೂಸ್ ಮಾಡಬೇಕಾಗುತ್ತೆ, ರೈಟ್. ಸೊ ಈಗ ಅಬ್ಸರ್ವ್ ಮಾಡಿ, ಇದೇ ಫಾರ್ಮ್ ಅಲ್ಲಿ ಇನ್ನೊಂದು ಸಮ್ ತಗೊಂಡ್ರಿ. ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಆನ್ಸರ್ ಬಂದು 5/2 ಸ್ಕ್ವೇರ್ ಯೂನಿಟ್ಸ್, ಬಿ ಆನ್ಸರ್ ಆಪ್ಷನ್, ರೈಟ್. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್. The area of the region
bounded by the line y is equal to 2x plus 1 comma x axis and the ordinates x is equal to minus 1 comma x is equal to 1 is answer options 5 square units 9 by 4 square units 2 square units 5 by 2 square units. Okay, so we have 4 answer options. Look at, so question is like this: the area of the region bounded by the line, area of the region bounded by the line y is equal to 2x plus 1 x axis and the ordinates x is equal to minus 1 and x is equal to 1, right? So first ಈ line ಅನ್ನು trace ಮಾಡಿ. I will write like this: x is equal to minus 1 is there and x is equal to 1. These are the points. Next, if you put x is equal to minus 1, x in a place ಅಲ್ಲಿ minus 1 substitute ಮಾಡಿದ್ರೆ you will get minus 2 plus 1, you will get minus 1. So that means minus 1, so this point minus 1 comma 1. Next, if you put x is equal to 1, you will get 3. x in a place ಅಲ್ಲಿ 1 substitute ಮಾಡಿದ್ರೆ 3 ಆಗುತ್ತೆ. So that is 1 2 3 ಇಲ್ಲಿ trace ಆಗುತ್ತೆ. I will write here, or you can write let it be 1, so this is 3. So ಇದು 1 ಇದೆ ಅಂದ್ರೆ so this is 3, ಈ ಲೆಂತ್ 3 ಇರುತ್ತೆ. ಸೊ ಇದು minus 1 ಇದೆ ಅಂದ್ರೆ so ಇದು minus 1 ಇರುತ್ತೆ. ಓಕೆ, ಸೊ minus 1 x ವ್ಯಾಲ್ಯೂ minus 1 ತಗೊಂಡಾಗ ವ್ಯಾಲ್ಯೂ ಆಫ್ y ನು minus 1 ಇರುತ್ತೆ, x ವ್ಯಾಲ್ಯೂ ಪ್ಲಸ್ 1 ತಗೊಂಡಾಗ y ವ್ಯಾಲ್ಯೂ 3 ಬರುತ್ತೆ. ಅಗೈನ್ ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಫೈಂಡ್ ಔಟ್ ಮಾಡಬೇಕು. ಆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಎನಿ ಪಾಯಿಂಟ್ ಆನ್ ದಿ x ಆಕ್ಸಿಸ್ ಮೇಲೆ ಯಾವುದೇ ಪಾಯಿಂಟ್ ಇರಲಿ y ಕೋಆರ್ಡಿನೇಟ್ 0 ಆಗುತ್ತೆ. ಓಕೆ, ಸೊ y ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂ ಆಫ್ x minus 1 by 2. ಇಲ್ಲಿ y ವ್ಯಾಲ್ಯೂ 0 ತಗೊಳ್ಳಿ, y is equal to 0, you will get 2x plus 1 is equal to 0, x is equal to minus 1 by 2. So this point, so coordinates of this point is minus 1 by 2 comma 0. ನಾನೇನು ಕೋಆರ್ಡಿನೇಟ್ಸ್ ಅನ್ನ ಬರೆದಿಲ್ಲ, ಜಸ್ಟ್ ಈ ಡಿಸ್ಟೆನ್ಸ್ ಅನ್ನ ಮೆನ್ಷನ್ ಮಾಡಿದ್ದೀನಿ, ನೆಗೆಟಿವ್ ನಲ್ಲಿ ಇದೆ. ಆಕ್ಚುಲಿ ಇಲ್ಲಿ ಬರಿಬೇಕಾದ್ರೆ ನಾನು ಒಂದು ಪಾಸಿಟಿವ್ ಕ್ವಾಂಟಿಟಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ, ರೈಟ್? ಸೊ ನಾವು ಏರಿಯಾ, ಟೋಟಲ್ ಏರಿಯಾ ಎಷ್ಟು ಬರುತ್ತೆ ನೋಡಿ. ಓಕೆ, ಏರಿಯಾ ಆಫ್ ದಿಸ್ ಟ್ರಯಾಂಗಲ್, ಈ ಟ್ರಯಾಂಗಲ್ ನ ಏರಿಯಾ. ಸೊ ಈ ಟ್ರಯಾಂಗಲ್ ನ ಏರಿಯಾ ಬೇಸ್ ಆಫ್ ಇಂಟು ಬೇಸ್, ನೆಗೆಟಿವ್ ಕ್ವಾಂಟಿಟಿ ಇದೆ ಬಟ್ ನಾನು ಪಾಸಿಟಿವ್ ಕ್ವಾಂಟಿಟಿನ ಎಕ್ಸ್ಪ್ರೆಸ್ ಮಾಡ್ತೀನಿ. 1 ಹೈಟ್ minus 1 is there 1, half into base into height. ಸೊ ನಾನು ಇಲ್ಲಿ ಇಂಟಿಗ್ರೇಷನ್ ಅನ್ನ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ, ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ ಅಂದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅನ್ನ ಯೂಸ್ ಮಾಡ್ತೀನಿ. ಹಾಫ್ ಇಂಟು ಬೇಸ್ 1 by 2 ಇದೆ, ಹೈಟ್ 1 by 2 ಇದೆ, ಪ್ಲಸ್ ಈ ಏರಿಯಾ ಹಾಫ್ ಇಂಟು ಬೇಸ್ ಲೆಂತ್. ಸೊ ಇದು 1 ಇದೆ, ಸೊ ಇದು 1 by 2 ಇದೆ, 1 plus 1 by 2 3 by 2 ಆಗ್ತದೆ ಬೇಸ್ ಲೆಂತ್. ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಪಾಸಿಟಿವ್ ಕ್ವಾಂಟಿಟಿಯನ್ನು ಎಕ್ಸ್ಪ್ರೆಸ್ ಮಾಡಿದ್ರೆ ಹಾಫ್ ಅಂತ ಬರ್ಕೊಳ್ತೀನಿ, ದಟ್ ಈಸ್ 1 by 2. ಸೊ ದಿಸ್ ಇಸ್ 1 by 2 plus 1 means 3 by 2 ಆಗುತ್ತೆ. ಬೇಸ್ ಹೈಟ್ ಒಂದು 3 ಯೂನಿಟ್ಸ್ ಇದೆ, ಬೇಸ್ ಇಂಟು ಹೈಟ್. ಸೊ ಇದು ಏರಿಯಾ ಆಫ್ ದಿಸ್ ಟ್ರಯಾಂಗಲ್, ಈ ಟ್ರಯಾಂಗಲ್ ನ ಏರಿಯಾ. ಸೊ ಎರಡು ಏರಿಯಾನ ಸಮ್ ಮಾಡಿದ್ರೆ ಟೋಟಲ್ ಏರಿಯಾ ಫಾರ್ಮ್ ಆಗುತ್ತೆ, ರೈಟ್? ಸೊ ಇಲ್ಲಿ ನಾನು ಇಂಟಿಗ್ರೇಷನ್ ಅನ್ನ ಯೂಸ್ ಮಾಡ್ತಾ ಇಲ್ಲ,
ಜಸ್ಟ್ ಟ್ರಯಾಂಗಲ್ ಶೇಪ್ ಅಲ್ಲಿ ಇರೋದ್ರಿಂದ ಆಫ್ ಇಂಟು ಬೇಸ್ ಇಂಟು ಹೈಟ್ ಅನ್ನೋ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಏರಿಯಾನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ, ರೈಟ್. ಸೆಕೆಂಡ್ ವಿಚ್ ಇಸ್ ಈಕ್ವಲ್ ಟು ಫಸ್ಟ್ ಒನ್ 1/2 ಪ್ಲಸ್ ಸೆಕೆಂಡ್ ಒನ್ 9/4. ಓಕೆ, ಸೊ 3 3 9 ಆಗುತ್ತೆ, 9/4. ಅಗೇನ್ ಇವೆರಡನ್ನು ಸಮ್ ಮಾಡಿದ್ರೆ 4 LCM ತಗೊಳ್ಳಿ. into base into height. Oh, sorry. So this one is base length. Base length. This length is 1/2. Sorry. So this one 1/2, and this one you will get 1/4. So I'll get 10/4. So 10/4 means 5/2. So 5/2 ಆಗುತ್ತೆ. So ಇಲ್ಲಿ half into base into height. Base length actually from origin to this point you will get -1 ಇರುತ್ತೆ. ಈ ಇಂಟರ್ವಲ್ ಮಾತ್ರ ತಗೊಂಡ್ರೆ so you will get 1/2. -1/2 ಇರುತ್ತೆ. ಪಾಸಿಟಿವ್ ಕ್ವಾಂಟಿಟಿನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಬೇಸ್ ಲೆಂತ್ 1/2 ಆಗುತ್ತೆ. ಬೇಸ್ ಹೈಟ್ ನೆಗೆಟಿವ್ ಕ್ವಾಂಟಿಟಿ -1 ಇದೆ, ಬಟ್ ಪಾಸಿಟಿವ್ ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ 1 ಬರುತ್ತೆ. ಸೊ ಫಸ್ಟ್ ಈ ಟ್ರಯಾಂಗಲ್ ಏನಿದೆ, ಈ ಟ್ರಯಾಂಗಲ್ ನ ಏರಿಯಾ 1/4 ಆಗುತ್ತೆ, ಈ ಟ್ರಯಾಂಗಲ್ ನ ಏರಿಯಾ 9/4 ಆಗುತ್ತೆ. ಎರಡನ್ನು ಸಮ್ ಮಾಡಿ 10/4. 10/4 ಇಸ್ ನಥಿಂಗ್ ಬಟ್ 5/2. ಸೊ 5/2 ಮೀನ್ಸ್ ಆನ್ಸರ್ ಆಪ್ಷನ್ ಡಿ, 5/2. ಓಕೆ, ಸೊ ಈ ಫಾರ್ಮ್ ಅಲ್ಲಿ ಈ ತರದ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ. ಓಕೆ, ಸೊ ಕರ್ವ್ಸ್ ಬಂದ್ರೆ ಸೊ ವಿ ಹ್ಯಾವ್ ನೋ ಆಪ್ಷನ್ಸ್. ಸೊ ಡೈರೆಕ್ಟ್ ಆಗಿ ಈ ಫಾರ್ಮ್ಸ್ ಅಲ್ಲೆಲ್ಲ ಬರೆಯೋದಕ್ಕಾಗಲ್ಲ, ಇಂಟಿಗ್ರೇಟ್ ಮಾಡಿ ಬರೀತಾ ಹೋಗ್ತೀವಿ. ಬಟ್ ಟ್ರಯಾಂಗಲ್ಸ್ ಏನಾದರೂ ಬಂದಿದೆ ಅಂದ್ರೆ ಬೇಸ್ ಇಂಟು ಹೈಟ್ ಇಂಟಿಗ್ರೇಟ್ ಮಾಡೋದಕ್ಕೆ ಹೋಗಲ್ಲ. ಆಕ್ಚುಲಿ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಸ್ವಲ್ಪ ಲೆಂತಿನೇ ಆಗುತ್ತೆ. ಸಿಂಪಲ್ ಆಗಿರೋಂಥ ಪ್ರಾಬ್ಲಮ್. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅನ್ನೋ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಏರಿಯಾನ ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಸಮ್. So that one. The area of the region bounded by y-axis, y is equal to cos x, and y is equal to sin x. 0 less than or equal to x less than or equal to pi/2 is So next one, area of the region bounded by y-axis. Y is equal to cos x and y is equal to sin x, and the interval is given 0 less than or equal to x less than or equal to pi/2 is. So here also first graph ಅನ್ನು ಟ್ರೇಸ್ ಮಾಡೋದು ಇಂಪಾರ್ಟೆಂಟ್, ರೈಟ್? ಸೊ ಗ್ರಾಫ್ ಅನ್ನು ಕರೆಕ್ಟ್ ಆಗಿ ಟ್ರೇಸ್ ಮಾಡಿ. ಫಸ್ಟ್ ಒನ್ sin x ತಗೊಂತೀನಿ. sin x 0 to pi. I will write like this. So this is 0 and this is a pi/2 and this is a pi. I will write this is 1. Sin 0 is 0. Sin pi/2, sin 90 degree is 1. Sin pi is 0. So curve shape is like this. Okay. ಒಂದು ಸ್ಮೂತ್ ಕರ್ವ್ ಫಾರ್ಮ್ ಆಗುತ್ತೆ. ಸೊ ಡ್ರಾ ಎ ಸ್ಮೂತ್ ಕರ್ವ್, ಒಂದು ಸ್ಮೂತ್ ಕರ್ವ್ ಫಾರ್ಮ್ ಆಗುತ್ತೆ.
So next, so this is y is equal to sin x. So next, y is equal to cos x. Cos 0 1, cos 90 0. ಹಾಗಾದ್ರೆ ಸೊ ಕರ್ವ್ ಶೇಪ್ ಈ ಫಾರ್ಮ್ ಅಲ್ಲಿ. So this is cos x and this is sin x. So now we have to find the area of the region bounded by y axis. Y axis means this line, comma cos x, comma sin x, and interval is given 0 to pi by 2. So that means e region anna area find out ಮಾಡಿ. You have to find this region. So here lower limit is 0 and upper limit is, I'll write this one, upper limit is pi by 4. So ಈ ಬೌಂಡೆಡ್ ರೀಜನ್ ಅನ್ನ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಈ ಬೌಂಡೆಡ್ ರೀಜನ್ ಅನ್ನ ಏರಿಯಾ ಪೈ ಬೈ 4 ಆಗಿದೆ, ರೈಟ್? ಸೊ ಪೈ ಬೈ 4 ಟೋಟಲ್ ಏರಿಯಾ ಎ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಫ್ರಮ್ 0 to pi by 4. ಫಸ್ಟ್ ಈ ಕರ್ವ್ ಅನ್ನ ಇಂಟಿಗ್ರೇಟ್ ಮಾಡಿ, ದಟ್ ಈಸ್ cos x minus, so this region, sin x into dx. Okay, so formula ಈ ಫಾರ್ಮ್ ಚೇಂಜ್ ಆಗುತ್ತೆ. ಓಕೆ, ಇಂಟಿಗ್ರಲ್ ಫ್ರಮ್ 0 to pi by 4. ಫಸ್ಟ್ ಈ ಕರ್ವ್ ಅನ್ನು ಇಂಟಿಗ್ರೇಟ್ ಮಾಡಿ ಕಂಪ್ಲೀಟ್ ಬಿಲೋ ದಟ್ ರೀಜನ್ ಏರಿಯಾ ಫಾರ್ಮ್ ಆಗುತ್ತೆ, ಮೈನಸ್ ಈ ಕರ್ವ್ ಅನ್ನು ಇಂಟಿಗ್ರೇಟ್ ಮಾಡಿದ್ರೆ ಈ ರೀಜನ್ ಅನ್ನ ಏರಿಯಾ ಫಾರ್ಮ್ ಆಗುತ್ತೆ. ಟೋಟಲ್ ರೀಜನ್ ಅಲ್ಲಿ ಈ ರೀಜನ್ ಸಬ್ಟ್ರಾಕ್ಟ್ ಮಾಡಿದ್ರೆ ರಿಮೈನಿಂಗ್ ಏರಿಯಾ ನಾವೇನ್ ಶೇಡ್ ಮಾಡಿದೀವಿ ಆ ಶೇಡೆಡ್ ರೀಜನ್ ಅನ್ನ ಏರಿಯಾ ಫಾರ್ಮ್ ಆಗುತ್ತೆ, ರೈಟ್? Again it is equal to integration of cos x sin x minus sin x integration minus cos x, minus into minus plus, you get 0 to pi by 4. Lower limit is 0 ಇದೆ, upper limit pi by 4 ಇದೆ. Substitute ಮಾಡಿ. Again which is equal to sin pi by 4 sin 45 degree 1 by root 2 cos pi by 4 cos 45 degree 1 by root 2. Upper limit sin pi by 4 1 by root 2 ಬರುತ್ತೆ, cos pi by 4 1 by root 2 ಬರುತ್ತೆ. Upper limit minus lower limit sin 0 0 cos 0 1. Lower limit substitute ಮಾಡಿದಾಗ sin 0 0 ಆಗುತ್ತೆ, cos 0 1 ಆಗುತ್ತೆ. ಓಕೆ, 0 plus 1, 1 by root 2 divide plus 1 by root 2. All right, root 2, that is a 2 by root 2 ಆಗುತ್ತೆ, which is equal to root 2. Root 2 first term, second term minus 1. So this is the answer, root 2 minus 1. So root 2 minus 1 square units. A is the answer option. Okay, so ಇಲ್ಲಿ ಇಂಟಿಗ್ರೇಟ್ ಮಾಡೋದಕ್ಕೆ, ಸೊ ನಿಮಗೆ ಕರ್ವ್ನ ಟ್ರೇಸ್ ಮಾಡ್ದಂಗೆ ನೀವು ಡೈರೆಕ್ಟ್ ಆಗಿ ಏನಾದರೂ ಇಂಟಿಗ್ರೇಟ್ ಮಾಡಕ್ ಹೋದ್ರೆ ಇವೆಲ್ಲ ತಪ್ಪಾಗುತ್ತೆ, ರೈಟ್? ಬಿಕಾಸ್ ಇಲ್ಲಿ ನಿಮಗೆ ಲಿಮಿಟಿಂಗ್ ವ್ಯಾಲ್ಯೂ ಡೈರೆಕ್ಟ್ ಆಗಿ ನೀವು ಟ್ರೇಸ್ ಮಾಡ್ದಂಗೆ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಏನಾದರೂ ಬರೆಯಕ್ಕೆ ಹೋದ್ರೆ ನೋಡಿ ಈ ಫಾರ್ಮ್ ಅಲ್ಲಿ ಬರ್ಕೊಂಡ್ಬಿಡ್ತೀರಾ. ಇಂಟಿಗ್ರಲ್ ಫ್ರಮ್ 0 to pi by 2 ಅಂತ ಬರೀತೀರಾ. ಇಟ್ಸ್ ನಾಟ್ 0 to pi by 2, ಇಟ್ಸ್ 0 to pi by 4. ಈ ಬೌಂಡೆಡ್ ರೀಜನ್ ಏನಿದೆ ಆ ಬೌಂಡೆಡ್ ರೀಜನ್ ಅನ್ನ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಬೌಂಡೆಡ್ ರೀಜನ್ ಅನ್ನ ಏರಿಯಾ ಫೈಂಡ್ ಔಟ್ ಮಾಡಬೇಕಾದ್ರೆ ಗ್ರಾಫ್ ಅನ್ನ ಕರೆಕ್ಟ್ ಆಗಿ ಟ್ರೇಸ್ ಮಾಡಬೇಕು. ಏರಿಯಾ ಅಂಡರ್ ದಿ ಕರ್ವ್ ನಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಎಷ್ಟು ಇಂಪಾರ್ಟೆಂಟ್ ಇದೆಯೋ, ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಕರ್ವ್ಸ್ ಅನ್ನ ಟ್ರೇಸ್ ಮಾಡೋದು. ಓಕೆ, ಸೊ ಜನರಲ್ ಆಗಿ ಕೆಲವು ಸ್ಟ್ಯಾಂಡರ್ಡ್ ಕರ್ವ್ಸ್ ಏನಿದೆ ಸ್ಟ್ಯಾಂಡರ್ಡ್ ಕರ್ವ್ ಟ್ರೇಸಿಂಗ್ ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ ಸ್ಟ್ರೈಟ್ ಲೈನ್ ನೋ ಪ್ರಾಬ್ಲಮ್, ಜಸ್ಟ್ ವ್ಯಾಲ್ಯೂಸ್ ಅಸೈನ್ ಮಾಡಿ 2 ಪಾಯಿಂಟ್ಸ್ ಅನ್ನ ಟ್ರೇಸ್ ಮಾಡಿದ್ರಿಂದ 2 ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡಿದ್ರೆ ಕರೆಸ್ಪಾಂಡಿಂಗ್ ಲೈನ್ ಫಾರ್ಮ್ ಆಗುತ್ತೆ. ಅಗೇನ್ ಪ್ಯಾರಾಬೋಲಾದಲ್ಲಿ ವಿ ಹ್ಯಾವ್ 4 ಟೈಪ್ಸ್ ಆಫ್ ಕರ್ವ್ಸ್. ಪ್ಯಾರಾಬೋಲಾದಲ್ಲಿ 4 ಟೈಪ್ಸ್ ಆಫ್ ಕರ್ವ್ಸ್ ಇದೆ, ಬೇಕಾದ್ರೆ ಇಂಡಿವಿಜುವಲ್ ಆಗಿ ಒಂದೊಂದೇ ಮೆನ್ಷನ್ ಮಾಡ್ತೀನಿ. 4 ಟೈಪ್ಸ್, ಅವನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಬೇಕು. ಆಮೇಲೆ ಸರ್ಕಲ್, ಎಲಿಪ್ಸ್ ಇವೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ಕರ್ವ್ ಶೇಪ್, ಸಪೋಸ್ ಕರ್ವ್ ಶೇಪ್ ಏನಾದರೂ ಈ ಫಾರ್ಮ್ ಅಲ್ಲಿ ಇದ್ರೆ ದಟ್ ಈಸ್ y square is equal to 4ax. y square is equal to 4ax ಅಂದ್ರೆ ಕರ್ವ್ ಶೇಪ್ ಈ ಫಾರ್ಮ್ ಅಲ್ಲಿ ಇರುತ್ತೆ. ಸೊ y square is equal to minus 4ax, where a is a positive quantity. y square is equal to minus 4ax ಅಂದ್ರೆ ಕರ್ವ್ ಶೇಪ್ ಈ ಫಾರ್ಮ್ ಅಲ್ಲಿ ಬರುತ್ತೆ. ಅಗೇನ್ x square is equal to 4ay ಅಂತ ಏನಾದರೂ ಇದ್ರೆ ಕರ್ವ್ ಶೇಪ್ ಈ ಫಾರ್ಮ್ ಅಲ್ಲಿ ಇರುತ್ತೆ. x square is equal to
-4ay ಅಂತ ಇದ್ರೆ ಕರ್ವ್ ಶೇಪ್ ಈ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆ, y² ಇದೆ ಅಂದ್ರೆ ಸಿಮೆಟ್ರಿಕಲ್ ಅಬೌಟ್ ಎಕ್ಸ್ ಆಕ್ಸಿಸ್, ಜಸ್ಟ್ ಉಲ್ಟಾ ಆಗಿರುತ್ತೆ. y² ಅಂದ್ರೆ ಸಿಮೆಟ್ರಿಕಲ್ ಅಬೌಟ್ ಎಕ್ಸ್ ಆಕ್ಸಿಸ್ ಆಗಿರುತ್ತೆ. x² ಅಂದ್ರೆ ಸಿಮೆಟ್ರಿಕಲ್ ಅಬೌಟ್ y ಆಕ್ಸಿಸ್ ಆಗಿರುತ್ತೆ. ಸಿಮೆಟ್ರಿಕಲ್ ಅಬೌಟ್ y ಆಕ್ಸಿಸ್. x ಗೆ ಸ್ಕ್ವೇರಿಂಗ್ ಇದೆ ಅಂದ್ರೆ ಸಿಮೆಟ್ರಿಕಲ್ ಅಬೌಟ್ y ಆಕ್ಸಿಸ್, y ಗೆ ಸ್ಕ್ವೇರ್ ಇದೆ ಅಂದ್ರೆ ಸಿಮೆಟ್ರಿಕಲ್ ಅಬೌಟ್ x ಆಕ್ಸಿಸ್. ರೈಟ್. ಸೊ x ಮತ್ತೆ y ಎರಡಕ್ಕೂ ಸ್ಕ್ವೇರ್ ಏನಾದರೂ ಇದ್ರೆ ಸಿಮೆಟ್ರಿಕಲ್ ಅಬೌಟ್ both x axis and y axis. For example, equation of the circle. That is x square plus y square is equal to a square. So here x ಗೂ ಸ್ಕ್ವೇರಿಂಗ್ ಇದೆ, y ಗೂ ಸ್ಕ್ವೇರ್ ಇದೆ. ಸೊ ಸಿಮೆಟ್ರಿಕಲ್ ಅಬೌಟ್ ಬೋತ್ x axis and y axis. x axis ಮತ್ತೆ y axis ಎರಡಕ್ಕೂ ಸಿಮೆಟ್ರಿಕ್ ಆಗಿರುತ್ತೆ. ಸೊ ನೆಕ್ಸ್ಟ್ x square by a square plus y square by b square is equal to 1. Ellipse equation. So here also x square is there, y square is there. X square ಇದೆ, y square ಇದೆ ಅಂದ್ರೆ it's also symmetrical about both x axis and y axis. Suppose ನೀವು y ನ ರೆಫರೆನ್ಸ್ ಆಗಿ ಇಟ್ಕೊಂಡು ಫೋಲ್ಡ್ ಮಾಡಿದ್ರೆ ಏನ್ ಸೇಮ್ ಕರ್ವ್ ಟ್ರೇಸ್ ಆಗುತ್ತೆ, ಅದೇ ಫಾರ್ಮ್ ಅಲ್ಲಿ x ನ ರೆಫರೆನ್ಸ್ ಆಗಿ ಇಟ್ಕೊಂಡು ಫೋಲ್ಡ್ ಮಾಡಿದ್ರೆ ಅದೇ ಕರ್ವ್ ಫಾರ್ಮ್ ಆಗುತ್ತೆ. Both symmetrical about x axis and y axis. So similarly, even a hyperbola x square by a square minus y square by b square is equal to 1. Okay. So curve shape ಈ ಫಾರ್ಮ್ ಆಗುತ್ತೆ hyperbola. Okay. Particular rectangular hyperbola ತಗೊಂಡು. Again about x axis, about x axis ಅನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಫೋಲ್ಡ್ ಮಾಡಿದ್ರು ಸೇಮ್ ಕರ್ವ್ ಟ್ರೇಸ್ ಆಗುತ್ತೆ. y axis ಅನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಫೋಲ್ಡ್ ಮಾಡಿದ್ರು ಸೇಮ್ ಕರ್ವ್ ಫಾರ್ಮ್ ಆಗುತ್ತೆ. ಸೊ ಮಿನಿಮಮ್ ಇಷ್ಟು ಕರ್ವ್ಸ್ ನೀವು ಟ್ರೇಸ್ ಮಾಡೋದು ತಿಳ್ಕೊಂಡಿರ್ಬೇಕು. ರೈಟ್. ಪ್ಯಾರಾಬೋಲಾ, ಸರ್ಕಲ್, ಎಲಿಪ್ಸ್, ಹೈಪರ್ಬೋಲಾ. ಓಕೆ, ಹೈಪರ್ಬೋಲಾ ಮತ್ತೆ ಪ್ಯಾರಾಬೋಲಾ ಬಂದಾಗ ನಿಮಗೆ ಬೌಂಡೆಡ್ ರೀಜನ್ಸ್ ಅನ್ನ ಅಡಿಷನಲ್ ಆಗಿ ಲೈನ್ಸ್ ಅನ್ನ ಅಥವಾ ಬೇರೆ ಪ್ಯಾರಾಬೋಲಾಸ್ ಕೊಟ್ಟಿದ್ದಾರೆ. ಬಿಕಾಸ್ ದೀಸ್ ಆರ್ ನಾಟ್ ಬೌಂಡೆಡ್ ರೀಜನ್ಸ್. ಇವು ಬೌಂಡೆಡ್ ರೀಜನ್ಸ್ ಅಲ್ಲ. ಬೌಂಡೆಡ್ ರೀಜನ್ ಆಗಬೇಕು ಅಂದ್ರೆ ಒಂದು ಯಾವ್ದಾದ್ರು ಲೈನ್ ಅಥವಾ ಯಾವ್ದಾದ್ರು ಕರ್ವ್ ಕೊಟ್ಟಿರ್ತಾರೆ. ಸೊ ಈವನ್ ಸರ್ಕಲ್, ಎಲಿಪ್ಸ್ ಇವೆಲ್ಲ ಬೌಂಡೆಡ್ ರೀಜನ್. ಸೊ ಡೈರೆಕ್ಟ್ ಆಗಿ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಬಹುದು, ಅಥವಾ ಅಡಿಷನಲ್ ಆಗಿ ಬೇರೆ ಕರ್ವ್ಸ್ ಅಥವಾ ಲೈನ್ಸ್ ಅನ್ನ ಕೊಟ್ಟಿರಬಹುದು. ರೈಟ್. ಸೊ ಈ ಕರ್ವ್ ಟ್ರೇಸಿಂಗ್ ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಶಾರ್ಟ್ ಕಟ್ ಇದೆ. Shortcut number 1. Okay. 0 pi by 2 pi 3 pi by 2 2 pi. ಸೊ ಅಲ್ಲಿ ಒಂದು ಸೈನ್ ಕರ್ವ್ ನ ಡ್ರಾ ಮಾಡ್ತೀನಿ. ಸೈನ್ 0 is 0, ಸೈನ್ 90 degree is 1. I will write 1 here. This is -1. ಓಕೆ. ಸೊ ಸೈನ್ ಕರ್ವ್ ಆಗಿರ್ಬೋದು ಅಥವಾ ಕಾಸ್ ಕರ್ವ್ ಆಗಿರಬಹುದು. ಇಲ್ಲಿ ಕಂಪ್ಲೀಟ್ ಒಂದು ಆರ್ಚ್ ಏನಿದೆ, ಆ ಆರ್ಚ್ ನ ಏರಿಯಾ ಯಾವಾಗಲೂ ಅಷ್ಟೇನೆ 2 ಸ್ಕ್ವೇರ್ ಯೂನಿಟ್ಸ್ ಇರುತ್ತೆ. ಇದನ್ನ ನೀವು ಪ್ರತಿ ಸರಿ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಹೋಗ್ಬೇಡಿ. ಸೈನ್ ಅಥವಾ ಕಾಸ್ ಕರ್ವ್ ನ ಒಂದು ಕಂಪ್ಲೀಟ್ ಆರ್ಚ್ ಏನಿದೆ, ಕಂಪ್ಲೀಟ್ ಆರ್ಚ್ ನ ಏರಿಯಾ 2 ಸ್ಕ್ವೇರ್ ಯೂನಿಟ್ಸ್ ಆಗಿರುತ್ತೆ. 2 ಸ್ಕ್ವೇರ್ ಯೂನಿಟ್ಸ್. ಸೊ ಹಾಫ್ ಆಫ್ ದಿ ಆರ್ಚ್, ಸೊ ದಟ್ ಮೀನ್ಸ್ ಇಷ್ಟೇನಾದರೂ ಇದ್ರೆ, ಹಾಫ್ ಆಫ್ ದಿ ಆರ್ಚ್ ಏನಾದರೂ ಇದ್ರೆ 1 ಸ್ಕ್ವೇರ್ ಯೂನಿಟ್ ಇರುತ್ತೆ. ಸೊ ದಿಸ್ ಇಸ್ 1 ಸ್ಕ್ವೇರ್ ಯೂನಿಟ್. ಓಕೆ. ಸೊ ಪ್ರತಿ ಸರಿ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇದನ್ನ ಸಾಲ್ವ್ ಮಾಡೋದಕ್ಕೆ ಹೋಗಲ್ಲ, ಜನರಲ್ ಆಗಿ ತಿಳ್ಕೊಂಡಿರಿ. ಒಂದು ಆರ್ಚ್ ನ ಟೋಟಲ್ ಏರಿಯಾ 2 ಸ್ಕ್ವೇರ್ ಯೂನಿಟ್ಸ್ ಇರುತ್ತೆ. ಸೈನ್ ಅಥವಾ ಕಾಸ್ ಯಾವ್ದು ಬೇಕಾದ್ರೂ ಆಗಿರಬಹುದು. ಸಪೋಸ್ ಸೆಮಿ ಆರ್ಚ್ ಹಾಫ್ ಏನಾದರೂ ತಗೊಂಡಿದೀವಿ ಅಂದ್ರೆ 1 ಯೂನಿಟ್ ಇರುತ್ತೆ. ಈಗ ಇದು ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಕಾಸ್ 0 is 1, ಕಾಸ್ 90
is 0. ಹಾಗಾದ್ರೆ ಕರ್ವ್ ಶೇಪ್ ಈ ಫಾರ್ಮ್ ಅಲ್ಲಿ ಬಂದಿರುತ್ತೆ. ಈ ಏರಿಯಾ ಎಷ್ಟಿರುತ್ತೆ? ಈ ಏರಿಯಾ ಮೀನ್ಸ್ 1 ಸ್ಕ್ವೇರ್ ಯೂನಿಟ್. 1 ಸ್ಕ್ವೇರ್ ಯೂನಿಟ್ ಇರುತ್ತೆ. ನೆಕ್ಸ್ಟ್ ಸಪೋಸ್ ಪೈ ತಗೊಂಡಿದ್ದೀವಿ ಅಂದ್ರೆ ಈ ತರ ಕರ್ವ್ ಶೇಪ್ ಬಂದಿತ್ತಲ್ಲ. ಸರಿ, ನಾನು ಟ್ರೇಸ್ ಮಾಡಬೇಕಾದ್ರೆ ಇದು ಸ್ವಲ್ಪ ಲೆಂತಿ ಅನ್ಸಬಹುದು. ಸೊ ದಿಸ್ ಆಲ್ಸೋ 1 ಯೂನಿಟ್, 1 ಯೂನಿಟ್ ಸ್ಕ್ವೇರ್ ಯೂನಿಟ್. ಸೊ ಟೋಟಲ್ ಏರಿಯಾ ಬಂದಾಗ ಸೊ ಇದು ಅಷ್ಟೇ 2 ಯೂನಿಟ್ಸ್ ಆಗುತ್ತೆ. ಅಥವಾ ಇದನ್ನ ಈ ಕಡೆ ಈ ಶೇಪನ್ನ ಈ ಕಡೆ ತಗೊಂಡಿದ್ದೀವಿ ಅಂದ್ರೆ ಸೊ ದಿಸ್ ಇಸ್ ಟೋಟಲ್ ಆಗಿ 2 ಯೂನಿಟ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಒಂದು ಕಂಪ್ಲೀಟ್ ಆರ್ಚ್ 2 ಯೂನಿಟ್ ಸ್ಕ್ವೇರ್ ಯೂನಿಟ್ಸ್ ರೆಪ್ರೆಸೆಂಟ್ ಮಾಡಿದ್ರೆ ಹಾಫ್ ಆಫ್ ದಿ ಆರ್ಚ್ 1 ಸ್ಕ್ವೇರ್ ಯೂನಿಟ್ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಈ ಫಾರ್ಮ್ ಅಲ್ಲಿ ಏನಾದರೂ ಬಂದ್ರೆ ಡೈರೆಕ್ಟ್ ಆಗಿ ಬರೀ ಅದನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇದನ್ನ ಇಂಡಿವಿಜುವಲ್ ಆಗಿ ಪ್ರತಿ ಸರಿನೂ ನಾವು ಸಾಲ್ವ್ ಮಾಡೋದಕ್ಕೆ ಹೋಗಲ್ಲ. ಫಾರ್ ಎಕ್ಸಾಂಪಲ್ ಇದಕ್ಕೆ ರಿಲೇಟ್ ಆಗಿರೋಂಥ ಒಂದು 2 ಸಮ್ ಬರ್ಕೊಡ್ತೀನಿ. The area bounded by y is equal to sin x and x axis from x is equal to 0 to x is equal to pi is answer option A 2 square units, answer option B pi square units, answer option C none of these. Okay, so boundary region integral from 0 to pi ಇದೆ. integral from 0 to pi ಅಂದ್ರೆ you will get an arch sine function, ಒಂದು ಆರ್ಚ್ ನ ಫಾರ್ಮ್ ಆಗುತ್ತೆ. ದಟ್ ಈಸ್ y is equal to 1. ಈ ಟೋಟಲ್ ಆರ್ಚ್ ನ ಏರಿಯಾ ಬಂದು ಆಗಲೇ ಹೇಳಿದ್ನಲ್ಲ, ಸೊ ದಿಸ್ ಇಸ್ 2 ಸ್ಕ್ವೇರ್ ಯೂನಿಟ್ಸ್. 2 ಸ್ಕ್ವೇರ್ ಯೂನಿಟ್ಸ್ ಇರುತ್ತೆ. ಹಾಗಾಗಿ ನೀವು ಡೈರೆಕ್ಟ್ ಆಗಿ ಆನ್ಸರ್ ಅನ್ನ ಯು ಕ್ಯಾನ್ ರೈಟ್ 2 ಸ್ಕ್ವೇರ್ ಯೂನಿಟ್ಸ್, 2 ಸ್ಕ್ವೇರ್ ಯೂನಿಟ್ಸ್ ಅಂತ ಬರೀಬಹುದು. ಸೊ ಇಂಡಿವಿಜುವಲ್ ಆಗಿ ಏರಿಯಾ ಫೈಂಡ್ ಔಟ್ ಮಾಡಿದ್ರೆ ಜಸ್ಟ್ ಏರಿಯಾ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಫ್ರಮ್ 0 ಟು ಪೈ sin x into dx. sin x ಗೆ ಇಂಟಿಗ್ರೇಷನ್ ಮೈನಸ್ ಕಾಸ್ ಎಕ್ಸ್ ಆಗುತ್ತೆ. ಲೋಯರ್ ಲಿಮಿಟ್ 0, ಅಪ್ಪರ್ ಲಿಮಿಟ್ ಪೈ. ಕಾಸ್ ಪೈ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಕಾಸ್ 0. ಅಗೇನ್ ಮೈನಸ್ ಕಾಸ್ ಪೈ ವ್ಯಾಲ್ಯೂ -1, ಕಾಸ್ 0 ವ್ಯಾಲ್ಯೂ 1. You will get 2, that means 2 square units. ಬಟ್ ಪ್ರತಿ ಸರಿನೂ ಈ ತರ ಏನು ಸಾಲ್ವ್ ಮಾಡೋದೇನು ಬೇಕಿಲ್ಲ. You will get 2 square units. ಒಂದು ಕಂಪ್ಲೀಟ್ ಆರ್ಚ್ ಬಂದಿದೆ ಅಂದ್ರೆ ಕಂಪ್ಲೀಟ್ ಆರ್ಚ್ ನ ಏರಿಯಾ 2 ಸ್ಕ್ವೇರ್ ಯೂನಿಟ್ಸ್ ಇರುತ್ತೆ. ಸೊ ಡೈರೆಕ್ಟ್ ಆಗಿ ನೀವು ಬರೀಬಹುದು. ಸಪೋಸ್ ಈ ಕ್ವಶನ್ ನಿಮ್ಗೆ ಏನಾದ್ರು 0 to pi by 2 ಅಂತ ಏನಾದ್ರು ಕ್ವಶನ್ ಕೇಳಿದ್ರೆ you will write 1 ಸ್ಕ್ವೇರ್. ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಆನ್ಸರ್ ಆಪ್ಷನ್ಸ್ಗಳು ನಿಮ್ಗೆ ಚೇಂಜ್ ಆಗುತ್ತೆ. 1 ಸ್ಕ್ವೇರ್ ಯೂನಿಟ್ ಅಂತ ಹೇಳ್ತೀವಿ. ಅಥವಾ ಫಂಕ್ಷನ್ ಕಾಸ್ ಎಕ್ಸ್ ಇರೋ ಪ್ಲೇಸ್ ಅಲ್ಲಿ ಸೈನ್ ಎಕ್ಸ್ ಅಂತ ಏನಾದ್ರು ಇದೆ, ಸರಿ, ಸೈನ್ ಎಕ್ಸ್ ಇರೋ ಪ್ಲೇಸ್ ಅಲ್ಲಿ ಫಂಕ್ಷನ್ ಕಾಸ್ ಎಕ್ಸ್ ಇದೆ. ಮತ್ತೆ ಆನ್ಸರ್ ಆಪ್ಷನ್ಸ್ ನಾನು ಚೇಂಜ್ ಮಾಡ್ತೀನಿ ಇಲ್ಲಿ. 2 ಸ್ಕ್ವೇರ್ ಯೂನಿಟ್ಸ್, 4 ಸ್ಕ್ವೇರ್ ಯೂನಿಟ್, ಅಗೇನ್ 3 ಸ್ಕ್ವೇರ್ ಯೂನಿಟ್ ಅಂಡ್ 1 ಸ್ಕ್ವೇರ್ ಯೂನಿಟ್. ಕ್ವಶನ್ ಈ ಫಾರ್ಮ್ ಅಲ್ಲಿ ಇದೆ. ಸೊ ಈಗ ಇದರ ಏರಿಯಾ ಎಷ್ಟು ಬರುತ್ತೆ? ದಿಸ್ ಇಸ್ ಆಲ್ಸೋ 2 ಸ್ಕ್ವೇರ್ ಯೂನಿಟ್ಸ್. ಸೊ ಗ್ರಾಫ್ ಅನ್ನು ಅಬ್ಸರ್ವ್ ಮಾಡಿ, ಈ ಫಾರ್ಮ್ ಅಲ್ಲಿ ಟ್ರೇಸ್ ಮಾಡ್ತೀನಿ. pi by 2 and pi. Integral from 0 to pi ಇದೆ. So cos 0 value 1, cos 90 degree 0. ಕರ್ವ್ ಶೇಪ್ ಈ ಫಾರ್ಮ್ ಅಲ್ಲಿ ಬರುತ್ತೆ. ಫಸ್ಟ್ ಅಗೇನ್ pi by 2 to pi, cos pi value 90. Okay, this same.
ಈ ಏರಿಯಾ ಫಾರ್ಮ್. ಓಕೆ, ಸೊ ಈ ಶೇಡೆಡ್ ರೀಜನ್ ಅನ್ನ ಏರಿಯಾ 1 ಸ್ಕ್ವೇರ್ ಯೂನಿಟ್ ಇರುತ್ತೆ, ಈ ಶೇಡೆಡ್ ರೀಜನ್ ಅನ್ನ ಏರಿಯಾ 1 ಸ್ಕ್ವೇರ್ ಯೂನಿಟ್ ಇರುತ್ತೆ. ಸೊ ಟೋಟಲ್ ಏರಿಯಾ ಬಂದು 2 ಸ್ಕ್ವೇರ್ ಯೂನಿಟ್ ಆಗುತ್ತೆ. ಆನ್ಸರ್ ಆಪ್ಷನ್ ಬಂದು ಎ. ಓಕೆ, ಕ್ವಶನ್ ಇಲ್ಲಿ ಸೈನ್ ಬರಲಿ ಅಥವಾ ಕಾಸ್ ಬರಲಿ, ಒಂದು ಕಂಪ್ಲೀಟ್ ಆರ್ಚ್ ನ ಏರಿಯಾ 2 ಸ್ಕ್ವೇರ್ ಯೂನಿಟ್ಸ್ ಇರುತ್ತೆ. ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿರಿ. 2 ಸ್ಕ್ವೇರ್ ಯೂನಿಟ್ಸ್ ಇರುತ್ತೆ. ಸೆಮಿ ಆರ್ಚ್ ಬಂದಾಗ 1 ಸ್ಕ್ವೇರ್ ಯೂನಿಟ್ ಇರುತ್ತೆ. ಇಲ್ಲಿ ನಂಬರ್ ಆಫ್ ಸೆಮಿ ಆರ್ಚ್, ಸೊ ಹಿಯರ್ ಆಲ್ಸೋ ವಿ ಹ್ಯಾವ್ 1 ಸೆಮಿ ಆರ್ಚ್ ಅಂಡ್ ಹಿಯರ್ ಆಲ್ಸೋ ವಿ ಹ್ಯಾವ್ 1 ಸೆಮಿ ಆರ್ಚ್. ಸೊ ಇದು 1 ಯೂನಿಟ್ ಇರುತ್ತೆ, ಸೊ ಇದು 1 ಯೂನಿಟ್ ಇರುತ್ತೆ. ಎರಡನ್ನು ಸಮ್ ಮಾಡಿದ್ರೆ ಅಗೈನ್ ಟೋಟಲ್ ಏರಿಯಾ ಬಂದು 2 ಸ್ಕ್ವೇರ್ ಯೂನಿಟ್ಸ್ ಆಗುತ್ತೆ. ಓಕೆ, ಸೊ ಇದು ಫಂಕ್ಷನ್ ಇದ್ರೆ ಸಪೋಸ್ ಇಲ್ಲಿ ಕಂಡೀಷನ್ ಅನ್ನ ಡಿಫೈನ್ ಮಾಡಿ, ಸೈನ್ ಎ ಎಕ್ಸ್ ಆರ್ ಕಾಸ್ ಎ ಎಕ್ಸ್, ಅಲ್ಲಿ ಎ ಇರೋ ಪ್ಲೇಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ನಂಬರ್ ಮಲ್ಟಿಪ್ಲೈ ಆಗಿರಬಹುದು. ಇಟ್ ವಿಲ್ ಬಿ ಕಾಸ್ 2x, ಕಾಸ್ 3x, ಸೈನ್ 2x, ಸೈನ್ 3x. ಈ ಫಾರ್ಮ್ ಅಲ್ಲಿ ಏನಾದರೂ ಇದ್ರೆ, ಓಕೆ, ಸೊ ಈ ಫಾರ್ಮ್ ಅಲ್ಲಿ ಏನಾದರೂ ಇದ್ರೆ ಅದರ ಏರಿಯಾ, ದಟ್ ಮೀನ್ಸ್ ಸೊ y ಇಸ್ ಈಕ್ವಲ್ ಟು ಸೈನ್ ಎ ಎಕ್ಸ್ ಆರ್ ಕಾಸ್ ಎ ಎಕ್ಸ್. ಸೈನ್ ಎ ಎಕ್ಸ್ ಆರ್ ಕಾಸ್ ಎ ಎಕ್ಸ್ ಏನಾದರೂ ಇದ್ರೆ ಒಂದು ಕಂಪ್ಲೀಟ್ ಆರ್ಚ್ ನ ಏರಿಯಾ ಬಂದು 2/a ಸ್ಕ್ವೇರ್ ಯೂನಿಟ್ಸ್ ಇರುತ್ತೆ. ಸೈನ್ ಎ ಎಕ್ಸ್ ಆರ್ ಕಾಸ್ ಎ ಎಕ್ಸ್ ಅಂದ್ರೆ ಎ ಇರೋ ಪ್ಲೇಸ್ ಅಲ್ಲಿ ನಿಮಗೆ ವ್ಯಾಲ್ಯೂಸ್ ಇರಬಹುದು 2, 3, 4, 5. ಸೊ ಯಾವುದೇ ನಂಬರ್ಸ್ ಇರಬಹುದು. ಸೈನ್ ಎಕ್ಸ್ ಇದೆ ಅಂದ್ರೆ ಐ ವಿಲ್ ರೈಟ್ ಇನ್ ಪ್ಲೇಸ್ ಆಫ್ ಎ ವಿ ಹ್ಯಾವ್ 1 ಅಂತ ಹೇಳ್ಬಿಡ್ತೀನಿ. 2 ಸ್ಕ್ವೇರ್ ಯೂನಿಟ್ಸ್, ಅದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸಪೋಸ್ ಎಕ್ಸ್ಗೆ ಯಾವುದಾದ್ರೂ ನಂಬರ್ ಏನಾದರೂ ಮಲ್ಟಿಪ್ಲೈ ಆಗಿದ್ರೆ ಏರಿಯಾ ಬಂದು ಈ ಫಾರ್ಮ್ನ ಯೂಸ್ ಮಾಡ್ತೀವಿ. ದಟ್ ಈಸ್ ಎ ಇಸ್ ಈಕ್ವಲ್ ಟು 2/a ಸ್ಕ್ವೇರ್ ಯೂನಿಟ್ಸ್. ರೈಟ್. ಸೊ ಇದಕ್ಕೆ ರಿಲೇಟ್ ಆಗಿ ಒಂದು ಎಕ್ಸಾಂಪಲ್ ತಗೊಂತೀನಿ. The area bounded by one arch of y is equal to sin 4x and x axis is okay. So a question form is the area bounded by one arch. The area bounded by one arch of y is equal to sin 4x and x axis is 1/2 square units, 3/2 square units, 2 square units, 1 square unit. So ನಾನು ಇಲ್ಲಿ ಗ್ರಾಫ್ ಟ್ರೇಸ್ ಮಾಡೋಕೆ ಜಸ್ಟ್ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ತೀನಿ. ಸೊ ಏರಿಯಾ ಇಸ್ ಈಕ್ವಲ್ ಟು, ದಟ್ ಈಸ್ ಎ ಇಸ್ ಈಕ್ವಲ್ ಟು 2/a. In place of a, here we have 4. Sin 4x is there. Sin 4x ಇದೆ. Sin 4x ಇದೆ ಅಂದ್ರೆ a ಇರೋ ಪ್ಲೇಸ್ ಅಲ್ಲಿ 4 ಇದೆ. ಸೊ a ಇರೋ ಪ್ಲೇಸ್ ಅಲ್ಲಿ 4 ನ ಸಬ್ಸ್ಟಿಟ್ಯೂಟ್ ಮಾಡಿ. Again 2/4. So 2/4 means 1/2. Okay. So 1/2 square units. A is the answer option. 1/2 square units ಆಗುತ್ತೆ. ರೈಟ್. ಸೊ ಈ ತರದ ಶಾರ್ಟ್ ಕಟ್ ಅನ್ನು ನೀವು ಯೂಸ್ ಮಾಡೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ. sin x ಅಥವಾ cos x ಏನಾದರೂ ಬಂದಿದೆ ಅಂದ್ರೆ ಕಂಪ್ಲೀಟ್ ಆರ್ಚ್ ನ ಏರಿಯಾ ಬಂದು 2 ಸ್ಕ್ವೇರ್ ಯೂನಿಟ್ಸ್ ಇರುತ್ತೆ. ಸಪೋಸ್ ಅಲ್ಲಿ ಡಿಫೈನ್ ಆಗಿರೋಂಥ ಆಂಗಲ್ಗೆ ಯಾವ್ದಾದ್ರು ನಂಬರ್ಸ್ ಮಲ್ಟಿಪ್ಲೈ ಆಗಿದ್ರೆ ಆ ನಂಬರ್ ಅನ್ನು ಡಿವೈಡ್ ಮಾಡ್ಕೊಳ್ಳಿ. ಓಕೆ. ಸೊ ಇಲ್ಲಿ 4 ಇದೆ, ಸೊ 4 ನ ಡಿವೈಡ್ ಮಾಡ್ಕೊಂತೀನಿ 2 ಇಂದ. ಸಪೋಸ್ sin 5x ಇದೆ ಅಂದ್ರೆ ಐ ವಿಲ್ ರೈಟ್ 2/5. sin 6x ಇದೆ ಅಂದ್ರೆ 2/6, ದಟ್ ಇಸ್ 1/3. ಯು ವಿಲ್ ಗೆಟ್ 1/3. ರೈಟ್. ಸೊ ಈ ಫಾರ್ಮ್ ಅಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ರೈಟ್. ಸೊ ನೆಕ್ಸ್ಟ್ ಶಾರ್ಟ್ ಕಟ್ ಬಗ್ಗೆ ಹೇಳ್ತೀನಿ.
Shortcut number 2. Suppose curve shape y square is equal to 4ax and x square is equal to 4by. Generalization. Y square is equal to 4ax and x square is equal to 4by. So bounded region of this area. Right? So y square is equal to 4ax ಅಂದ್ರೆ curve shape ಈ ಫಾರ್ಮ್ ಅಲ್ಲಿ ಇರುತ್ತೆ. Y square is equal to 4ax, x square is equal to 4ay ಅಂದ್ರೆ curve shape ಈ ಫಾರ್ಮ್ ಅಲ್ಲಿ ಇರುತ್ತೆ. ಈ ಬೌಂಡೆಡ್ ರೀಜನ್ ನ ಏರಿಯಾ is equal to 4a into 4b divided by 3 square units. Okay, so this is the shortcut method. So complete problem ಅನ್ನು actually ನಾವು ಸಾಲ್ವ್ ಮಾಡೋದಕ್ಕಾಗಲ್ಲ, ತುಂಬಾ ಲೆಂತಿ ಆಗುತ್ತೆ. ಸೊ 5 ಮಾರ್ಕ್ ಅಲ್ಲಿ ಥಿಯರಿ ಎಕ್ಸಾಮ್ ಅಲ್ಲಿ ನಮಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ 5 ಮಾರ್ಕ್ ಅಲ್ಲಿ ಕೇಳೋಂತ ಕ್ವಶನ್ಸ್ ಈ ತರದವೆಲ್ಲ. ಸೊ ನಾನು ಡೈರೆಕ್ಟ್ ಆಗಿ ಈಗಳ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕಾಗಲ್ಲ. ಸೊ ಈ ಶಾರ್ಟ್ ಕಟ್ ಅನ್ನ ಯೂಸ್ ಮಾಡ್ತೀವಿ. y square is equal to 4ax and x square is equal to 4by ಇದೆ ಅಂದ್ರೆ area of that bounded region is 4a into 4b divided by 3 square units. ಎಷ್ಟು ಬರುತ್ತೆ? ಓಕೆ, ಸೊ ಇಂಡಿವಿಜುವಲ್ ಒಂದು ಎಕ್ಸಾಂಪಲ್ ತಗೊಂತೀನಿ ನೋಡಿ. The area bounded by the parabolas y square is equal to 8x and x square is equal to 4y is answer option 16 by 3 square units. Answer option B 32 by 3 square units. Answer option C 64 by 3 square units. Answer option D 8 by 3 square units. Okay, so these are the answer options. ನೋಡಿ, ಪ್ರಾಬ್ಲಮ್ ಸಾಲ್ವಿಂಗ್ ಇದನ್ನ ನೀವು ಇಂಡಿವಿಜುವಲ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋದ್ರೆ ತುಂಬಾ ಲೆಂತಿ ಆಗುತ್ತೆ. ಸೊ ಏರಿಯಾ ಇಸ್ ಈಕ್ವಲ್ ಟು ಐ ವಿಲ್ ರೈಟ್ ಸೊ ಫಾರ್ಮುಲಾ 4a into 4b divided by 3 square units. ಇಲ್ಲೇನು ನಾನು ಫಾರ್ಮುಲಾ ಬರೆದಿದ್ದೀನಿ, ಆ ಫಾರ್ಮುಲಾ ರಿಪೀಟ್ ಮಾಡ್ತೀನಿ. ಓಕೆ, ಫಸ್ಟ್ ಒನ್ ಸ್ಟ್ಯಾಂಡರ್ಡ್ ಫಾರ್ಮ್ ಕಂಪೇರ್ ಮಾಡಿದೀವಿ ಅಂದ್ರೆ y square is equal to 4ax. ಹಾಗಾದ್ರೆ 4a ಎಷ್ಟಿದೆ ಅಂದ್ರೆ which is equal to 8. 4a is 8. So next y square x square is equal to 4by. ಸೊ ಈ ಫಾರ್ಮ್ ಕಂಪೇರ್ ಮಾಡಿದ್ರೆ 4b ಇರೋ ಪ್ಲೇಸ್ ಅಲ್ಲಿ 4 ಇದೆ, ಡಿವೈಡ್ ಬೈ 3. ಜಸ್ಟ್ ಈ ಕಾನ್ಸ್ಟೆಂಟ್ಸ್ ಏನಿದೆ ಕಾನ್ಸ್ಟೆಂಟ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿ 3 ಇಂದ ಡಿವೈಡ್ ಮಾಡಿ, ದಟ್ಸ್ ಆಲ್. ಓಕೆ, ಸೊ ಇಂಡಿವಿಜುವಲ್ ಪ್ರಾಬ್ಲಮ್ ಸಾಲ್ವಿಂಗ್ ಆದ್ರೆ ತುಂಬಾ ಲೆಂತಿ ಆಗುತ್ತೆ. ಜಸ್ಟ್ ಈ ಫಾರ್ಮುಲಾ ರಿಲೇಟ್ ಮಾಡ್ಕೊಳ್ಳಿ, ಆ ಎರಡೂ ಕಾನ್ಸ್ಟೆಂಟ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿ 3 ಇಂದ ಡಿವೈಡ್ ಮಾಡಿ, ದಟ್ಸ್ ಎನಫ್. ಓಕೆ, 4a into 4b divided by 3. You will get 8 4s 32. 32 by 3 square units. 32 by 3 square units ಆಗುತ್ತೆ. That is the area. 32 by 3. B is the answer option. 32 by 3 square units. Right? ನೋಡಿ, ನಮಗೆ ಯೂಶುವಲ್ ಪ್ರಾಬ್ಲಮ್ ಸಾಲ್ವಿಂಗ್ ಏನಿಲ್ಲ, ಜಸ್ಟ್ ಶಾರ್ಟ್ ಕಟ್ ಅನ್ನು ಯೂಸ್ ಮಾಡಿಕೊಂಡು ಏರಿಯಾನ ಫೈಂಡ್ ಔಟ್ ಮಾಡ್ತೀವಿ. 32 by 3 square units. ಸೊ ಇದೊಂದು ಫಾರ್ಮ್ ಆಯ್ತು. ನೆಕ್ಸ್ಟ್ ಇದೇ ಫಾರ್ಮ್ ಅಲ್ಲಿ ಇನ್ನು ಬೇರೆ ಬೇರೆ ಶಾರ್ಟ್ ಕಟ್ಸ್ ಅನ್ನ ಕೆಲವನ್ನ ಬರಿತಾ ಹೋಗ್ತೀನಿ, ಅದನ್ನ ಹಾಗೆ ಪ್ರಾಕ್ಟೀಸ್ ಮಾಡಿ. ರೈಟ್, ಸೊ ನೆಕ್ಸ್ಟ್ ಒನ್ ಶಾರ್ಟ್ ಕಟ್ ನಂಬರ್ 3. Okay, so next shortcut.
y square is equal to 4x or x square is equal to 4by. ಇವೆರಡರಲ್ಲಿ ಯಾವುದಾದ್ರೂ ಒಂದು ಕರ್ವ್, ಎರಡು ಕರ್ವ್ ಇಲ್ಲ ಇಲ್ಲಿ. ಸೊ y square is equal to 4x or x square is equal to 4by. ಈ ಕರ್ವ್ ಬೌಂಡೆಡ್ ಬೈ ಇಟ್ಸ್ ಲ್ಯಾಟಸ್ ರೆಕ್ಟಮ್, ಅದರ ಲ್ಯಾಟಸ್ ರೆಕ್ಟಮ್ ಇಂದ ಬೌಂಡ್ ಆಗಿದ್ರೆ, ಐ ವಿಲ್ ರೈಟ್ ಅ ಫಸ್ಟ್ ಗ್ರಾಫ್. ಫಾರ್ ಎಕ್ಸಾಂಪಲ್ ಗ್ರಾಫ್ ಶೇಪ್ ಈ ಫಾರ್ಮ್ ಇರುತ್ತೆ. ಬೌಂಡೆಡ್ ಬೈ ಇಟ್ಸ್ ಲ್ಯಾಟಸ್ ರೆಕ್ಟಮ್ ಅಂದ್ರೆ a line which passes through the focus and perpendicular to the axis. So this line we call it as lattice rectum. So now this region, ಈ region ಅನ್ನ ಏರಿಯಾ, ಬೌಂಡೆಡ್ region ಅನ್ನ ಏರಿಯಾ. ಈ region ಏರಿಯಾ ಫೈಂಡ್ ಔಟ್ ಮಾಡಬೇಕಾದ್ರೆ ಐ ವಿಲ್ ರೈಟ್ 8a square by 3. So this is the formula. Okay. So even if you have x square is equal to 4by, 4by ಅಂದ್ರೆ ಸೊ ಕರ್ವ್ ಶೇಪ್ ಈ ಫಾರ್ಮ್ ಇರುತ್ತೆ. ಬೌಂಡೆಡ್ ಬೈ ಲ್ಯಾಟಸ್ ರೆಕ್ಟಮ್ ಅಂದ್ರೆ ಐ ವಿಲ್ ರೈಟ್ ಏರಿಯಾ ಇಸ್ ಈಕ್ವಲ್ ಟು 8b square by 3. ಪ್ಯಾರಾಬೋಲಾ ಬೌಂಡೆಡ್ ಬೈ ಇಟ್ಸ್ ಲ್ಯಾಟಸ್ ರೆಕ್ಟಮ್. ಪ್ಯಾರಾಬೋಲಾ ಕರ್ವ್ ಶೇಪ್ ನಿಮ್ಗೆ ಯಾವ ಫಾರ್ಮ್ ಆದ್ರೂ ಇರಲಿ, y square is equal to 4x or x square is equal to 4ay. ಬೌಂಡೆಡ್ ಬೈ ಇಟ್ಸ್ ಲ್ಯಾಟಸ್ ರೆಕ್ಟಮ್ ಮೀನ್ಸ್ ಫಾರ್ಮುಲಾ ಬಂದು 8a square by 3 or 8b square by 3. ಸೊ ದಿಸ್ ಆರ್ ದಿ ಫಾರ್ಮುಲಾ. ಸೊ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ಡೈರೆಕ್ಟ್ ಆಗಿ ಏರಿಯಾಗಳನ್ನ ಬರಿತೀವಿ. ಸೊ ಇಂಡಿವಿಜುವಲ್ ಆಗಿ ಸಾಲ್ವ್ ಮಾಡಕ್ ಹೋಗಬೇಡಿ, ಇಂಡಿವಿಜುವಲ್ ಆಗಿ ಸಾಲ್ವ್ ಮಾಡಕ್ ಹೋದ್ರೆ ತುಂಬಾ ಲೆಂತಿ ಆಗುತ್ತೆ. ಓಕೆ, ಈಗ ಒಂದು ಇಂಡಿವಿಜುವಲ್ ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ. ದ ಏರಿಯಾ ಎನ್ಕ್ಲೋಸ್ಡ್ ಬೈ ದಿ ಪ್ಯಾರಾಬೋಲಾ y square is equal to 8x and lattice rectum is, answer options. So ಈ ಫಾರ್ಮಲ್ ಇದೆ 31/3, 34/3, 33/3, 32/3. Okay, so area bounded by the parabola y square is equal to 8x and lattice rectum, and lattice rectum means it is understood its lattice rectum is. So formula ಬಂದು ಈ ಫಾರ್ಮ್ ಇರುತ್ತೆ. area is equal to, so area is equal to 8a square by 3. Okay, 8a square by 3. So this is the formula again, which is equal to 8. So y square is equal to 4x ಫಾರ್ಮ್ ಅಲ್ಲಿ ಇದೆ ಅಂದ್ರೆ ಕಂಪ್ಯಾರಿಸನ್ ತಗೊಂಡ್ರೆ y 4a is equal to 8 ಆಗುತ್ತೆ. So 4a is equal to 8 means a is equal to 2. Okay, so value of a 2 ಆಗುತ್ತೆ. a square means 2 square, that is the 4 divided by 3. Again as usual 32/3, 32/3 square units. D answer option. ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಗೆ D ಆನ್ಸರ್ ಆಪ್ಷನ್ ಆಗಿದೆ, 32/3 ಸ್ಕ್ವೇರ್ ಯೂನಿಟ್ಸ್. ಓಕೆ, ಸೊ ಇವುಗಳನ್ನ ಇಂಡಿವಿಜುವಲ್ ಆಗಿ ನಾನು ಆಗಲೇ ಹೇಳಿದೆ, ಪ್ರೀವಿಯಸ್ ಸಮ್ಮಲ್ಲಿ ಹೇಳಿದೆ. ಸೊ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಕ್ ಹೋದ್ರೆ ತುಂಬಾ ಕಾಂಪ್ಲಿಕೇಟ್ ಆಗುತ್ತೆ. ದಟ್ ಮೀನ್ಸ್ ಇವೆಲ್ಲ 5 ಮಾರ್ಕ್ ಅಲ್ಲಿ, ಮೈನ್ ಎಕ್ಸಾಮ್ ಅಲ್ಲಿ 3 ಮಾರ್ಕ್ ಮತ್ತೆ 5 ಮಾರ್ಕ್ ಅಲ್ಲಿ ಕೇಳೋಂಥ ಕ್ವಶನ್ಸ್ಗಳು. ನೀವು ಅಷ್ಟನ್ನು ಇಂಡಿವಿಜುವಲ್ ಆಗಿ ಸಾಲ್ವ್ ಮಾಡ್ತಾ ಹೋದ್ರೆ ತುಂಬಾ ಲೆಂತಿ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ಫಾರ್ಮುಲಾಗಳನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಶಾರ್ಟ್ಕಟ್ ಮೆಥಡ್ ಅನ್ನು ಯೂಸ್ ಮಾಡಿಕೊಂಡು ಏರಿಯಾಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಇದೊಂದು ಶಾರ್ಟ್ಕಟ್. ಸೊ ಈ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಶಾರ್ಟ್ಕಟ್ ಬಗ್ಗೆ ಹೇಳ್ತೀನಿ. y square is equal to 4ax and the line equation ಈ ಫಾರ್ಮ್ ಅಲ್ಲಿ ಇರುತ್ತೆ. ಇದು ಪರ್ಟಿಕ್ಯುಲರ್ ಆಗಿ y square is equal to 4x ಮಾತ್ರ ತಗೊಬೇಕು, x square is equal to 4ay ಇರಲ್ಲ. ಸೊ y square is equal to 4x and y is equal to mx. ಸಪೋಸ್ ಕರ್ವ್ ಶೇಪ್ ಈ ಫಾರ್ಮ್ ಅಲ್ಲಿ y square is equal to 4x and y is equal to mx. ಈ ರೀಜನ್ ಅನ್ನ ಏರಿಯಾ ಫೈಂಡ್ ಔಟ್ ಮಾಡಬೇಕಾದ್ರೆ ಏರಿಯಾ ಬಂದು a is equal to 8a square divided by
3m cube. Okay, so previous relation ಅಲ್ಲಿ 8a square divided by 3 ಇತ್ತು. ಸೊ ಇದಕ್ಕೆ ಅಡಿಷನಲ್ ಆಗಿ ಲ್ಯಾಟಸ್ ರೆಕ್ಟಮ್ ಬಿಟ್ಟು ಒಂದು ಲೈನ್ ಈಕ್ವೇಶನ್ ಏನಾದರೂ ಕೊಟ್ಟಿದ್ದಾರೆ ಅಂದ್ರೆ ಎಂ ಇಯರ್ ಮೀನ್ಸ್ ಸ್ಲೋಪ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸ್ಲೋಪ್ ಎಂ ಇದೆಯಲ್ಲ ಆ ಡಿನಾಮಿನೇಟರ್ ಬರ್ಕೊಳ್ತೀವಿ, ಎಂ ಕ್ಯೂಬ್ ಅಂತ ಬರ್ಕೊಳ್ತೀವಿ. ಸೊ ದಿಸ್ ಇಸ್ ದಿ ಫಾರ್ಮುಲಾ. ಓಕೆ, ಸೊ ಅಂದ್ರೆ ಇಲ್ಲಿ ಒಂದು ಪ್ಯಾರಾಬೋಲಾ ಮತ್ತೆ ಒಂದು ಲೈನ್ ಈಕ್ವೇಶನ್ ಕೊಟ್ಟಿದ್ದಾಗ, ಪ್ಯಾರಾಬೋಲಾ ಮತ್ತೆ ಲೈನ್ ಈಕ್ವೇಶನ್ ಕೊಟ್ಟಿದ್ದಾಗ ಏರಿಯಾ ಆಫ್ ದಿ ಬೌಂಡೆಡ್ ರೀಜನ್ ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಯೂಸ್ ಮಾಡೋಂಥ ಫಾರ್ಮುಲಾ 8a square divided by 3m cube. 8a square by 2 ಪರ್ಟಿಕ್ಯುಲರ್ ಆಗಿ ಲ್ಯಾಟಸ್ ರೆಕ್ಟಮ್ ಬೌಂಡ್ ಆಗಿದ್ದಾಗ, ಲ್ಯಾಟಸ್ ರೆಕ್ಟಮ್ ಇಂದ ಬೌಂಡ್ ಆಗಿರೋಂಥ ರೀಜನ್ ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಯೂಸ್ ಮಾಡೋಂಥ ಫಾರ್ಮುಲಾ 8a square by 3. ಸಪೋಸ್ ಲ್ಯಾಟಸ್ ರೆಕ್ಟಮ್ ಬಿಟ್ಟು ಜನರಲ್ ಆಗಿ ಯಾವುದೋ ಒಂದು ಲೈನ್ ಕೊಟ್ಟಿದ್ದಾರೆ ಅಂದ್ರೆ ಸೊ ಆ ಫಾರ್ಮುಲಾನ ಈ ಫಾರ್ಮಲ್ಲಿ ಯೂಸ್ ಮಾಡ್ತೀವಿ, 8a square divided by 3m cube. ನೋಡಿ ಇಂಡಿವಿಜುವಲ್ ಆಗಿ ಇಲ್ಲಿ ಎಕ್ಸಾಂಪಲ್ ತಗೊಂಡ್ರೆ ರೈಟ್ ಲೈಕ್ ದಿಸ್, y square is equal to 8x and the line y is equal to 3x is answer options. (31 by 81 square units), 32 by 81 square units, 11 by 27 square units, 10 by 81 square units. ಸೊ ಇಲ್ಲಿ ಲ್ಯಾಟಸ್ ರೆಕ್ಟಮ್ ಅನ್ನ ಕೊಟ್ಟಿಲ್ಲ, ಸೊ ಒಂದು ಲೈನ್ ಇಕ್ವೇಶನ್ ಕೊಟ್ಟಿದ್ದಾರೆ. ಲೈನ್ ಇಕ್ವೇಶನ್ ಕೊಟ್ಟಿದ್ದಾರೆ ಅಂದ್ರೆ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಫಾರ್ಮುಲಾ 8a square divided by 3m cube. ಸೊ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಆಸ್ ಯೂಶುವಲ್ y square is equal to 4x ಫಾರ್ಮ್ ಕಂಪೇರ್ ಮಾಡಿ. ಸೊ 4a is equal to 8 ಆದ್ರೆ a ವ್ಯಾಲ್ಯೂ 2 ಆಗುತ್ತೆ. ಅಗೇನ್ m ಸ್ಲೋಪ್ ಆಫ್ ದಿ ಲೈನ್ y is equal to mx 3 ಅಂತ ತಗೊಳ್ತೀವಿ. ಅಗೇನ್ 8a square means 2 square whole square, 3 m ಇರೋ ಪ್ಲೇಸ್ ಅಲ್ಲಿ 3 ಇದೆ, 3q. ಸೊ a ಇರೋ ಪ್ಲೇಸ್ ಅಲ್ಲಿ 2 ಇದೆ, m ಇರೋ ಪ್ಲೇಸ್ ಅಲ್ಲಿ 3 ಇದೆ. ಅವೆರಡನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅವೆರಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಫಾರ್ಮ್ ಅಲ್ಲಿ ಬರುತ್ತೆ 8 into 2 square divided by 3 into 3q. Again which is equal to 2 square means 4 8s are 32, 3 cube 27, 27 into 3 81. Okay, you will get 32 by 81. 32 by 81 ಬಂದಿದೆ ಅಂದ್ರೆ ಸೊ ಆನ್ಸರ್ ಆಪ್ಷನ್ ಬಂದು ಬಿ. ಓಕೆ, ಸೊ ಎಲ್ಲಾ ಸಮ್ಸ್ ಅಷ್ಟೇನೆ. ಸೊ ಇವನ್ನ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಕ್ ಹೋಗ್ಬೇಡಿ, ಡೈರೆಕ್ಟ್ ಆಗಿ ಸಾಲ್ವ್ ಮಾಡಿದ್ರೆ ಸ್ವಲ್ಪ ಲೆಂತಿ ಅನ್ಸುತ್ತೆ. ಈ ಶಾರ್ಟ್ ಕಟ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಇವನ್ನ ಸ್ವಲ್ಪ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕರ್ವ್ ಈಕ್ವೇಶನ್ y square is equal to 4x ಅಂಡ್ ಲೈನ್ ಈಕ್ವೇಶನ್ y is equal to mx ಇದೆ ಅಂದ್ರೆ ಏರಿಯಾ ಫೈಂಡ್ ಔಟ್ ಮಾಡಬೇಕಾದ್ರೆ ಯೂಸ್ ಮಾಡೋಂಥ ಫಾರ್ಮುಲಾ. ಸೊ ಕರ್ವ್ ಈಕ್ವೇಶನ್ ಕೊಟ್ಟಿದ್ದಾರೆ, ಲೆಂತ್ ಆಫ್ ದಿ ಲ್ಯಾಟಸ್ ರೆಕ್ಟಮ್ ಸಾರಿ ಬೌಂಡೆಡ್ ಬೈ ದಿ ಲ್ಯಾಟಸ್ ರೆಕ್ಟಮ್ ಕೊಟ್ಟಿದ್ದಾರೆ, ಅದು ಕರೆಸ್ಪಾಂಡಿಂಗ್ ಆಗಿ ಫಾರ್ಮುಲಾ. ಓಕೆ, ಎರಡು ಪ್ಯಾರಾಬೋಲಿಕ್ ಕರ್ವ್ಸ್ ಇದೆ, ಅದು ಕರೆಸ್ಪಾಂಡಿಂಗ್ ಫಾರ್ಮುಲಾ ದಟ್ ಇಸ್ 4a into 4b divided by 3. ಸೊ ಈ ಫಾರ್ಮಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಶಾರ್ಟ್ ಕಟ್. ಸೊ ಇದೇ ಫಾರ್ಮಲ್ಲಿ ಇನ್ನೂ ಬೇರೆ ಬೇರೆ ನಂಬರ್ ಆಫ್ ಶಾರ್ಟ್ ಕಟ್ಸ್ ಬೇಕಾದಷ್ಟಿದೆ, ಅದನ್ನ ನೀವು ಸ್ವಲ್ಪ ಒನ್ ಬೈ ಒನ್ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. x square is equal to 4ay and y is equal to mx ಈ ಫಾರ್ಮ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಸೊ ಇದಕ್ಕೆ ಯೂಸ್ ಮಾಡೋಂಥ ಫಾರ್ಮುಲಾ ದಟ್ ಈಸ್ y square is equal to 4x and y is equal to mx ಅಂದ್ರೆ ಫಾರ್ಮುಲಾ ಬಂದು 8a square divided by 3m cube ಅಂತ ಆಯ್ತು. ಸೊ ಇಲ್ಲಿ ಕರ್ವ್ ಶೇಪ್ ಚೇಂಜ್ ಆಗುತ್ತೆ. x square is equal to 4ay, x square is equal to 4ay means ಕರ್ವ್ ಶೇಪ್ ಈ ಫಾರ್ಮ್ ಅಲ್ಲಿ ಇದೆ, ಕರ್ವ್ ಶೇಪ್ ಈ ಫಾರ್ಮ್ ಅಲ್ಲಿ ಇದೆ. ಅಂಡ್ ಲೈನ್ ಈಕ್ವೇಶನ್ y is equal to mx ಅಂದ್ರೆ ಸೊ ಕರ್ವ್ ಶೇಪ್ ಈ ಫಾರ್ಮ್ ಅಲ್ಲಿ ಲೈನ್ ಈ ಫಾರ್ಮ್ ಅಂತ ಈ ರೀಜನ್ ಅನ್ನ ಏರಿಯಾ. ಸೊ ಈ ರೀಜನ್ ಏರಿಯಾ ಫೈಂಡ್ ಔಟ್ ಮಾಡಬೇಕಂದ್ರೆ ಒಂದು ಸ್ಮಾಲ್ ಚೇಂಜಸ್ ಇದೆ. ಪ್ರೀವಿಯಸ್ ರಿಲೇಷನ್ ಅಲ್ಲಿ ಎಂ ಕ್ಯೂಬ್ ಅನ್ನ ಡಿನಾಮಿನೇಟರ್ ಬರ್ಕೊಂಡಿದ್ದ, ಈ ಫಾರ್ಮ್ ಅಲ್ಲಿ ರಿಲೇಷನ್ ಬಂದಿದೆ ಅಂದ್ರೆ ಎಂ ಕ್ಯೂಬ್ ಅನ್ನ ನ್ಯೂಮರೇಟರ್ ಅಲ್ಲೇ ಬರ್ಕೊಳ್ತೀವಿ. ಸೊ ದಟ್ ಇಸ್ ದಿ ಡಿಫರೆನ್ಸ್. 8a square m cube divided by 3. ಪ್ರೀವಿಯಸ್ ಕರ್ವ್ ಶೇಪ್ ಅಲ್ಲಿ ಎಂ ಕ್ಯೂಬ್ ಡಿನಾಮಿನೇಟರ್ ಅಲ್ಲಿ ಇತ್ತು, ಈ ಕರ್ವ್ ಶೇಪ್ ಅಲ್ಲಿ ಎಂ ಕ್ಯೂಬ್ ನ್ಯೂಮರೇಟರ್ ಅಲ್ಲಿ ಇದೆ. ಓಕೆ, ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಏರಿಯಾ ಬೌಂಡೆಡ್ ಬೈ ದಿ ಪ್ಯಾರಾಬೋಲಾ. ಸೊ ಇಲ್ಲಿ ಚೇಂಜ್ ಮಾಡ್ತೀವಿ, ದಟ್ ಈಸ್ y is equal to x square and the line is y is equal to 2x.
is answer options 2 by 3 square units. Answer option B 4 by 3 square units. Answer option C 20 by 3 square units. Answer option D 5 by 3 square units. So area is equal to formula ಬಂದು 8a square m cube divided by 3. 8a square m cube divided by 3. ಸೊ ಇಲ್ಲಿ ಕರ್ವ್ ಶೇಪ್ಸ್ ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಆಮೇಲೆ ಕನ್ಫ್ಯೂಷನ್ ಮಾಡ್ಕೊಬಾರ್ದು. ಸರ್ ಎಕ್ಸ್ ಸ್ಕ್ವೇರ್ ಇಸ್ ದೇರ್, ವೈ ಇಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್. ಎಕ್ಸ್ ಗೆ ಸ್ಕ್ವೇರ್ ಇದೆ ಅಂದ್ರೆ ಸಿಮೆಟ್ರಿಕಲ್ ಅಬೌಟ್ ವೈ ಆಕ್ಸಿಸ್. ಸಿಮೆಟ್ರಿಕಲ್ ಅಬೌಟ್ ವೈ ಆಕ್ಸಿಸ್ ಅಂದ್ರೆ ಕರ್ವ್ ಶೇಪ್ ಈ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆ, ಹಾಗಾದ್ರೆ ಕಂಪ್ಯಾರಿಸನ್ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ ಇಸ್ ಇಕ್ವಲ್ ಟು 4a y, 4a is equal to 1 ಆಗುತ್ತೆ. ಸೊ a is equal to 1 by 4 ಬರುತ್ತೆ. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಇಸ್ ಇಕ್ವಲ್ ಟು y ಅಂತ ಬೇಕಾದ್ರೆ ರಿಅರೇಂಜ್ ಮಾಡ್ಕೊಂಡು ಬರ್ಕೊಬಹುದು, ಡೈರೆಕ್ಟ್ ಆಗಿ ಬರ್ಕೊಳ್ತೀವಿ. ಎಕ್ಸ್ ಸ್ಕ್ವೇರ್ ಇಸ್ ಇಕ್ವಲ್ ಟು 4a y ಮೀನ್ಸ್ 4a is equal to 1. 4a is equal to 1 means a is equal to 1 by 4. Right? So m is at 2. Then problem ಇಲ್ಲ, ಸೊ ಡೈರೆಕ್ಟ್ ಆಗಿ ಬರ್ಕೊಬಹುದು. m is equal to 2. ಸಬ್ಸ್ಟಿಟ್ಯೂಟ್ here 8 into 1 by 4 ನ ಸ್ಕ್ವೇರಿಂಗ್ ಮಾಡಿದ್ರೆ 1 by 16 ಆಗುತ್ತೆ. m cube 2 cube divided by 3. Substitution. Right? So 8 I have written as it is. a square 1 by 4 ನ ಸ್ಕ್ವೇರಿಂಗ್ ಮಾಡ್ಕೊಂಡ್ರೆ 1 by 16. Again m cube means 2 cube divided by 3. Again ಇದರ simplification 8 ones are 8 twos are. ಇಲ್ಲಿ 2 ಕ್ಯಾನ್ಸಲ್ ಮಾಡಿದ್ರೆ 2 ಸ್ಕ್ವೇರ್ ಹೊರಕೊಳ್ಳುತ್ತೆ, 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ. 4 by 3. So 4 by 3 square units. 4 by 3 square units. Answer option ಬಂದು B. ಓಕೆ, ಸೊ ಇದನ್ನು ಅಷ್ಟೇ. ಸೊ ಇದನ್ನ ಸಾಲ್ವ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಡೈರೆಕ್ಟ್ ಆಗಿ ಈ ರಿಲೇಷನ್ಸ್ಗಳನ್ನ ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಸೊ ಈ ಶಾರ್ಟ್ ಕಟ್ಗಳನ್ನ ಯೂಸ್ ಮಾಡಿಕೊಂಡು ಏರಿಯಾಗಳನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ರೈಟ್? ಸೊ ನೆಕ್ಸ್ಟ್ ಶಾರ್ಟ್ ಕಟ್ ಯಾವುದಿದೆ ನೋಡೋಣ. x square is equal to, as usual, x square is equal to 4ay and y is equal to mx plus c. Constant ಇರುತ್ತೆ. The line does not passing through the origin. Origin ಮುಖಾಂತರ ಪಾಸ್ ಆಗಿರಲ್ಲ, ರ್ಯಾಂಡಮ್ ಆಗಿ ಎಲ್ಲ ಒಂದ್ ಕಡೆ ಪಾಸ್ ಆಗಿರುತ್ತೆ ಅಂತ. Let it be like this. Now this region area. So ಈ ರೀಜನ್ ಅನ್ನ ಏರಿಯಾ ಫೈಂಡ್ ಔಟ್ ಮಾಡಬೇಕಾದ್ರೆ that is x square is equal to 4ay and y is equal to mx plus c, not mx. mx plus c ಇಲ್ಲಿ ಅಡಿಷನಲ್ ಆಗಿ ಕಾನ್ಸ್ಟೆಂಟ್ ಇದೆ. ಕಾನ್ಸ್ಟೆಂಟ್ ಇದೆ ಅಂದ್ರೆ ಆ ಲೈನ್ ಆರಿಜಿನ್ ಮುಖಾಂತರ ಪಾಸ್ ಆಗಲ್ಲ, ಬೇರೆ ಕಡೆ ಪಾಸ್ ಆಗುತ್ತೆ. ಓಕೆ, ಈ ರೀಜನ್ ಅನ್ನ ಏರಿಯಾ ಫೈಂಡ್ ಔಟ್ ಮಾಡಬೇಕಾದ್ರೆ ಯೂಶುವಲ್ ಆಗಿ ಯೂಸ್ ಮಾಡೋಂಥ ಫಾರ್ಮುಲಾ ಇಲ್ಲಿ 8 by ಇತ್ತಲ್ಲ, ಸೊ ಇದನ್ನ ಈ ಫಾರ್ಮ್ ಚೇಂಜ್ ಮಾಡ್ಕೊಂಡು ಸ್ವಲ್ಪ ರಿಅರೇಂಜ್ಮೆಂಟ್ಸ್ ಇದೆ. 72a square m cube. So this is the relation. Okay, so ಈ ಫಾರ್ಮ್ ಅಲ್ಲಿ ಏನಾದರೂ ಇದ್ರೆ ಏರಿಯಾ ಆಫ್ ದಿ ಬೌಂಡೆಡ್ ರೀಜನ್, ಆ ಬೌಂಡೆಡ್ ರೀಜನ್ ಅನ್ನ ಏರಿಯಾ ಫೈಂಡ್ ಔಟ್ ಮಾಡಬೇಕಾದ್ರೆ ಯೂಸ್ ಮಾಡೋಂಥ ಫಾರ್ಮುಲಾ a is equal to 72a square m cube. ಇಲ್ಲೇನಕ್ಕೆ 72 ಬರುತ್ತೆ ಅದರ ಡಿಸ್ಕಷನ್ ಎಲ್ಲ ಏನು ಬೇಕಿಲ್ಲ ನಮಗೆ. ಓಕೆ, ಸೊ ಈ ಶಾರ್ಟ್ ಕಟ್ ಆಗಿ ನಾನು ಇದನ್ನು ಯೂಸ್ ಮಾಡ್ಕೊತೀನಿ, ಈ ರಿಲೇಷನ್ ಅನ್ನ ಬರ್ಕೊಡಿಸ್ತೇನೆ. 72a square m cube. ರೈಟ್? ಸೊ ಇದಕ್ಕೆ ರಿಲೇಟ್ ಆಗಿರೋಂಥ ಒಂದು ಎಕ್ಸಾಂಪಲ್ ತಗೊಂತೀನಿ. Okay, so area bounded by the parabola. So parabola equation I will write x square is equal to 4y and the line x is equal to 4y minus 2. X is equal to 4y minus 2 is answer options bandu. First answer option 5 by 4, second answer option 9 by 8, third answer option 3 by 4 and fourth answer option is
7/8. ಓಕೆ, ಸೊ ಕರ್ವ್ ನೋಡ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಇದೆ ಅಂದ್ರೆ ಸಿಮೆಟ್ರಿಕಲ್ ಅಬೌಟ್ ವೈ ಆಕ್ಸಿಸ್, ಕರ್ವ್ ಶೇಪ್ ಈ ಫಾರ್ಮಲ್ ಇದೆ. ಸೊ ಲೈನ್ ರ್ಯಾಂಡಮ್ ಆಗಿ ಕೊಟ್ಟಿದ್ದಾರೆ. ಸೊ ಯಾವ ಫಾರ್ಮಲ್ ಆದ್ರೂ ಕೊಟ್ಟಿಲ್ಲ. ಪ್ರೀವಿಯಸ್ ರಿಲೇಷನ್ ಬರೀಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ y is equal to mx ಅಲ್ಲಿ ಕಾನ್ಸ್ಟೆಂಟ್ ಇರಲಿಲ್ಲ. ಇಲ್ಲಿ ಕಾನ್ಸ್ಟೆಂಟ್ ಇದೆ ಅಂದ್ರೆ ಜನರಲೈಸೇಷನ್ ax plus by plus c is equal to 0 ಆ ಫಾರ್ಮಲ್ ಇದ್ರೆ ಸಾಕು. ನಾನು ಜಸ್ಟ್ ಈ ಫಾರ್ಮಲ್ ನಾನು ಅದನ್ನ ರಿಅರೇಂಜ್ ಮಾಡ್ಕೊಳ್ತೀನಿ. ರೈಟ್. ಸೊ ಏರಿಯಾ ಫೈಂಡ್ ಔಟ್ ಮಾಡಬೇಕಾದ್ರೆ ಫಾರ್ಮುಲಾ ದಟ್ ಇಸ್ 72 a square m cube. ಸೊ ಕಂಪ್ಯಾರಿಸನ್ ತಗೊಳ್ಳಿ. x square is equal to 4a y ಆದ್ರೆ 4a is equal to 4 ಆಗುತ್ತೆ. ಸೊ a is equal to 1. ಫಸ್ಟ್ ರಿಲೇಷನ್ ವ್ಯಾಲ್ಯೂ ಆಫ್ a 1 ಬರುತ್ತೆ. ಅಗೇನ್ ಸ್ಲೋಪ್ ಆಫ್ ದಿ ಲೈನ್ ಬರ್ಕೊಬೇಕು, ರಿಅರೇಂಜ್ ಮಾಡ್ಕೊಂಡು. ಫಾರ್ x is equal to 4y minus 2 ಆದ್ರೆ 4y is equal to x plus 2 ಆಗುತ್ತೆ. ಅಗೇನ್ y is equal to 4 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x by 4 plus 1 by 2, 2 by 4 that is 1 by 2. So here m is equal to 1 by 4. Value of m 1 by 4 ಆಗುತ್ತೆ. ರೈಟ್. 4a is equal to 4 ಆದ್ರೆ a is equal to 1. 4y is equal to x plus 2. ಇದರಲ್ಲಿ ಸ್ಲೋಪ್ ನ ಫೈಂಡ್ ಔಟ್ ಮಾಡಿ ಅಂದ್ರೆ ಅದನ್ನ ಮ್ಯಾಥಮೆಟಿಕಲಿ ರಿಅರೇಂಜ್ ಮಾಡ್ಕೊಳ್ಳಿ. m is equal to 1 by 4 ಆಗುತ್ತೆ. ಸೊ ನಾವು ಸಬ್ಸ್ಟಿಟ್ಯೂಟ್ here 72 a square means 1 square, m cube 1 by 4 whole to the power of 3 ಆಗುತ್ತೆ. ರೈಟ್. again which is equal to 72 divided by 4 into 4 into 4 3 times ಇದೆ. 4 ones 3 ಉಳ್ಕೊಳ್ಳುತ್ತೆ, 4 8s. ಓಕೆ, 4 ones 4 ಇನ್ನು 3 ಉಳ್ಕೊಳ್ಳುತ್ತೆ 32, 4 8s 32. again 2 2s 2 9s. that means you will get 9 by 4 2s 8. 9 by 8 ಬರುತ್ತೆ. ಸೊ 9 by 8 ಸ್ಕ್ವೇರ್ ಯೂನಿಟ್ಸ್. ನಾನು ಇಲ್ಲಿ ಕಂಪ್ಲೀಟ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಹೋಗ್ತಾ ಇಲ್ಲ, ಜಸ್ಟ್ ಶಾರ್ಟ್ ಕಟ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಆ ಫಾರ್ಮುಲಾ ಯೂಸ್ ಮಾಡಿದ್ದೀನಿ. ಯು ವಿಲ್ ಗೆಟ್ 9 by 8. 9 by 8 ಬರುತ್ತೆ. ಸೊ 9 by 8 ಸ್ಕ್ವೇರ್ ಯೂನಿಟ್ಸ್. ಆನ್ಸರ್ ಆಪ್ಷನ್ ಬಿ. ರೈಟ್. ಸೊ ಈ ಫಾರ್ಮಲ್ಲಿ ಇದಾದ ಪ್ರಾಬ್ಲಮ್ಸ್ಗಳನ್ನೆಲ್ಲ ನೀವು ಡೈರೆಕ್ಟ್ ಆಗಿ ಸಾಲ್ವ್ ಮಾಡಕ್ಕೆ ಹೋದ್ರೆ ತುಂಬಾ ಲೆಂತಿ ಆಗುತ್ತೆ. ಈ ಶಾರ್ಟ್ ಕಟ್ ಅಂತ ಏನು ಹೇಳಿದ್ದೀನಿ, ಸೊ ಇವನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಆಮೇಲೆ ಆ ಫಾರ್ಮುಲಾನ ಡೈರೆಕ್ಟ್ ಆಗಿ ಯೂಸ್ ಮಾಡಿಕೊಂಡು ಏರಿಯಾಗಳನ್ನ ಫೈಂಡ್ ಔಟ್ ಮಾಡ್ಕೊಂಡು. ಸೊ ಯೂಶುವಲ್ ಆಗಿ ಆಲ್ಮೋಸ್ಟ್ ಇದೇ ಫಾರ್ಮಲ್ಲೇ ಪ್ರಾಬ್ಲಮ್ಸ್ ರಿಪೀಟ್ ಆಗುತ್ತೆ. ನಾನು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಯರ್ಸ್ ಅನ್ನ ಮೆನ್ಷನ್ ಮಾಡಿಲ್ಲ. ನಾನು ಇಲ್ಲಿ ಏನು ಡಿಸ್ಕಷನ್ ತಗೊಂಡಿದ್ದೀನಿ ಪ್ರಾಬ್ಲಮ್ಸ್, ಆ ಎಲ್ಲಾ ಸಮ್ಸ್ ಪ್ರೀವಿಯಸ್ ಇಯರ್ಸ್ ನಲ್ಲಿ ಕೇಳಿರೋಂಥ ಕ್ವಶನ್ಸ್. ನಾನು ಆ ಪರ್ಟಿಕ್ಯುಲರ್ ಇಯರ್ಸ್ ಅನ್ನ ಮೆನ್ಷನ್ ಮಾಡಿಲ್ಲ ಅಷ್ಟೇ. ಬಟ್ ಈ ಎಲ್ಲಾ ಪ್ರಾಬ್ಲಮ್ಸ್ ಇಂದಿನ ವರ್ಷ ಅಂದ್ರೆ ಪ್ರೀವಿಯಸ್ ಇಯರ್ಸ್ 2014 to 2020 ವರೆಗೂ ಪ್ರೀವಿಯಸ್ ಇಯರ್ಸ್ ನಲ್ಲಿ ಕೇಳಿರೋಂಥ ಕ್ವಶನ್, ಆ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ಇವನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಇನ್ನು ಬೇರೆ ಬೇರೆ ಪ್ರಾಬ್ಲಮ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇದಿಷ್ಟನ್ನ ಈ ಸೆಷನ್ ಅಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ಇನ್ನು ಬೇರೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು. ಇನ್ನೊಂದು ಕ್ಲಾಸ್ ಇದೆ, ಇನ್ನೊಂದು ಕ್ಲಾಸ್ ಇದೆ. ಕ್ಲಾಸಿಂದು ವಿಡಿಯೋ ಕಟ್ ಆಗುತ್ತೆ. ಸ್ಟಾಪ್ ಮಾಡಿದ್ರಲ್ಲ, ಮುಗಿಸಿದ್ದೀನಿ. ಹಾಂ, ಓಕೆ, ಸ್ಟಾಪ್ ಆಗಿದೆ.